ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆಕ್ಚುಲಿ ತುಂಬಾ ವಿಷಯಗಳ ಬಗ್ಗೆ ಕ್ಲಾರಿಟಿ ಕೊಡೋದು ಇದೆ. ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲೇ ಸಿಕ್ಕಾಪಟ್ಟೆ ಮಜಾ ಬಂತು ಅಂದ್ರೆ ಹೇಳ್ಬೋದು. ಎಲ್ಲರೂ ಕೂಡ ಅರ್ಥ ಆಗ್ತಿದೆ ಯಾಕೆ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ನೇ ಈ ಸೀಕ್ರೆಟ್ ರೂಮ್ ಕಳ್ಸಿದ್ದಾರೆ ಅಂತ. ಓಕೆನಾ, ನನಗಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿದ್ದು ಉಂಟು. ಆದರೆ ತುಂಬಾ ಎಂಜಾಯ್ ಕೂಡ ಮಾಡಿದೆ, ತಮಾಷೆಯೂ ಕೂಡ ಇತ್ತು, ಫನ್. ಎರಡು ಕ್ಯಾರೆಕ್ಟರ್ ಇದೆಯಲ್ಲ ಮಸ್ತ್ ಅಂತಾನೆ ಹೇಳ್ಬೋದು. ಧ್ರುವಂತ್ ಆಗ್ಬೋದು, ರಕ್ಷಿತಾ ಆಗ್ಬೋದು, ಎವಿ ಕಾಟ್ಲೆ ಅಂತಾನೆ ಹೇಳ್ಬೋದು. ನಿಮ್ಗೆ ಅನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ಇದರಲ್ಲಿ ಏನಪ್ಪ ಅಂದರೆ ಎಪಿಸೋಡ್ ಶುರು ಆದಾಗ ಟೀಮ್ನ ಮಾಡಬೇಕಾಗುತ್ತೆ. ಓಕೆನಾ, ಸೊ ಮೊನ್ನೆ ಎಪಿಸೋಡ್ ನೋಡ್ತಿರ್ಬೇಕಾದ್ರೆ ನನಗೆ ಬೇರೆ ಬೇರೆ ಒಪಿನಿಯನ್ಗಳಿತ್ತು. ಧ್ರುವಂತ್ ಅವ್ರು ಹೇಳಿದ ಮಾತುಗಳು ಮತ್ತು ರಕ್ಷಿತ್ ಅವ್ರು ಹೇಳಿದ ಮಾತುಗಳನ್ನ ಕೇಳಿದಾಗ ಒಂದಿಷ್ಟು ಒಪಿನಿಯನ್ ಕ್ರಿಯೇಟ್ ಆಗಿತ್ತು. ನಂಗೆ ಅಷ್ಟೊಂದು ಇಷ್ಟನೂ ಕೂಡ ಆಗಿರಲಿಲ್ಲ. ಓಕೆನಾ, ಬಟ್ ನೆನ್ನೆ ಎಪಿಸೋಡ್ ನೋಡ್ಬೇಕಾದ್ರೆ ತುಂಬ ವಿಷಯ ಕ್ಲಾರಿಟಿ ಸಿಕ್ತು ಆ್ಯಂಡ್ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತು. ಆ್ಯಂಡ್ ಇಲ್ಲಿ ನನಗೆ ಒಂದು ವಿಷಯ ಅರ್ಥ ಆಗ್ದಿರೋದು ಏನಪ್ಪ ಅಂದರೆ, ನೆನ್ನೆ ಸುದೀಪ್ ಅಂತೀನಿ ನಮ್ಮ ಬಿಗ್ ಬಾಸ್ ಕೇಳ್ತಾರೆ ಗೊತ್ತಾ. ಸೊ ಬಿಗ್ ಬಾಸ್ ಅವ್ರು ಕೇಳಿದಾಗ ರಕ್ಷಿತಾ ಶೆಟ್ಟಿ ಅವರು ಇಲ್ಲ ಸರ್ ನಾನು ಒಪ್ತೀನಿ, ಅದೇ ನಾನು ಹೇಳಿದ್ದು ಕೂಡ ಅದೇನೆ, ನಾವು ಒಟ್ಟಿಗೆ ಮಾಡಿದ್ದು ಅದೇ ಅಂತ ಕೂಡ ಹೇಳ್ತಾರೆ ಅಲ್ವಾ. ಇದು ಹೇಳಿದ್ಮೇಲೆ ಜಗಳ ಶುರು ಆಗುತ್ತೆ. ಯಾಕೆ ಅಂತ ಯಾರಿಗಾರು ಕ್ಲಾರಿಟಿ ಇದೆಯಾ? ಅದ್ರ ಮಧ್ಯೆ ಏನಾರು ಆಗಿದ್ದು ನಮ್ಗೆ ಕಟ್ ಮಾಡಿ ಬಿಸಾಕ್ಬಿಟ್ರ ಏನು ಕತೆ ನಂಗೆ ಗೊತ್ತಿಲ್ಲ. ಓಕೆನಾ, ಬಟ್ ನನಗೆ ಬೇಜಾರಾಗಿದ್ದೇನೆಂದರೆ ಓಕೆ ಅಂತ ನೀವೇ ಹೇಳಿ ಡಿಸ್ಕಷನ್ ಮಾಡಿ ಎಲ್ಲ ಮುಗಿದ್ಮೇಲೆ ಬಿಗ್ ಬಾಸ್ ಕೇಳಿದ್ಮೇಲೆ ಓಕೆ ಅಂದಮೇಲೆ ಅದು ಮುಗೀತು. ಅದಾದ್ಮೇಲೆ ನೀವೆಲ್ಲ ಏನು ಮಾಡ್ತೀರಾ ಅದು ಬೇಕಾಗಿರಲಿಲ್ಲ ಅಂತ ಅನ್ಸುತ್ತೆ ಜನಕ್ಕೆ. ಓಕೆನಾ, ಬಟ್ ಪಾಯಿಂಟ್ಗಳು ರೈಟ್ ಇತ್ತು ಅನ್ನೋದು ನೋಡಬೇಕಾಗುತ್ತೆ. ಪಾಯಿಂಟ್ಗಳು ರೈಟ್ ಇತ್ತು, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಏನು ಕತೆ ಮತ್ತು ಎಲ್ಲಿ ತಪ್ಪು ಏನು ಕತೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಬಟ್ ನನಗನ್ಸಿದ್ದು ಅಲ್ಲಿ ಫಸ್ಟೇ ನೀವು ಓಕೆ ಅಂತಂದಮೇಲೆ ತಿರ್ಗಾ ಅಷ್ಟೆಲ್ಲ ಯಾಕೆ ಬೇಕಾಗಿತ್ತು? ಹಾಗೆ ಮೊದಲೆಲ್ಲ ಏನು ಕತೆ ಅಂದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರಿಗೆ ಯಾವಾಗ ಏನು ಅನಿಸುತ್ತೆ ಅದು ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ. ಸೊ ಅನಿಸಿದ ತಕ್ಕಂತೆ ಪದೇ ಪದೇ ಚೇಂಜ್ ಆಗ್ತಾ ಹೋದರೆ ಜನಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತಾ, ಅದರಿಂದ ಏಟ್ ಆಗುತ್ತಾ. ಸೊ ಆಗ ಸರಿ ಮಾಡ್ಕೋಬೇಕಾ? ಪಕ್ಕಾ ಸರಿ ಮಾಡ್ಕೋಬೇಕು. ನೋಡೋಣ ಏನು ಮಾಡ್ತಾರೆ ಕತೆ ಅಂತ. ಆ್ಯಂಡ್ ಇಲ್ಲಿ ಧ್ರುವಂತ್ ಮತ್ತು ರಕ್ಷಿತ್ ಅವ್ರ ಮಧ್ಯೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಗಳಾಗುತ್ತೆ. ಸೊ ಇಲ್ಲಿ ನಾಮಿನೇಷನ್ಗೆ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಪಾಯಿಂಟ್. ಓಕೆನಾ, ನೀವು ಬಿಗ್ ಬಾಸ್ ಆಗೋಕ್ಕೆ ಹೋಗ್ಬಿಡಿ ಅಂತ ರಕ್ಷಿತಾ ಹೇಳ್ತಾರೆ. ನನಗಿದು ನಿಜವಾಗ್ಲೂ ಇಷ್ಟ ಆಯಿತು. ನಾನು ಆಕ್ಚುಲಿ ಅಂದ್ಕೊಂಡೆ ಓಕೆ ಈಕ್ವಲ್ ಆಗಿ ಮಾಡಬೇಕಾಗತ್ತೆ. ಸೊ ಈಕ್ವಲ್ ಆಗಿ ಮಾಡಿದಾಗಲೇ ಈಕ್ವಲ್ ಆಗಿ ಸ್ಟ್ರೆಂತ್ ಇರುತ್ತೆ, ಅದು ಫೇರ್ ಅಂತ ಅನ್ಸ್ಕೊಳುತ್ತೆ ಅಂತ. ಓಕೆನಾ, ಬಟ್ ಇಲ್ಲಿರುವಂಥ ಸ್ಪರ್ಧಿಗಳು ಯಾವ ಥರ ಯೋಚನೆ ಮಾಡಬೇಕಪ್ಪ ಅಂದರೆ, ನಮಗೆ ಒಂದು ನಾಮಿನೇಷನ್ ಪ್ರಕ್ರಿಯೆನ ನಮ್ಮ ಅಧಿಕಾರ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಾವು ಯಾರು ಹೋಗ್ಬೋದು, ಯಾರು ಹೋಗಬೇಕು, ಯಾರನ್ನ ನಾಮಿನೇಟ್ ಮಾಡೋದನ್ನು ನಾವು ಡಿಸೈಡ್ ಮಾಡ್ಬೋದು. ಆ್ಯಂಡ್ ಅದೊಂದು ನಮ್ಮ ಕೈಲಿ ಇದೆ. ಸೊ ಇದರಿಂದ ಏನು ಬೇಕಾದ್ರೂ ಆಗ್ಬೋದು. ಅಂದರೆ ಏನೋ ಒಂದು ರಿಸಲ್ಟ್ ನಮ್ಮ ಕಡೆ ಆಗೋ ರೀತಿ ಕೂಡ ನಾವು ಮಾಡ್ಕೋಬೋದು. ಸೊ ಇದು ಸ್ವಾರ್ಥ ಅಂತ ಕೂಡ ಹೇಳ್ಬೋದು, ತಪ್ಪೇನಿಲ್ಲ. ಬಟ್ ಏನಪ್ಪ ಅಂದರೆ ಈ ಗೇಮಲ್ಲಿ ಎಲ್ಲರೂ ಕೂಡ ಸ್ವಾರ್ಥದ ಆಟನೇ ಆಡ್ತಿರೋಂಥದ್ದು ನಿಮ್ಗೆ ಕೂಡ ಗೊತ್ತಿದೆ. ಓಕೆನಾ, ಸೊ ಹಿಂಗಿರ್ಬೇಕಾದ್ರೆ ಅಲ್ಲಿ ಆ ಡಿಸಿಷನ್ ಏನಿದೆ ಅದು ಬೆಟರ್ ಅಂತ ಅನಿಸ್ತು ನನಗೆ. ಓಕೆ, ಈ ಥರ ಯೋಚನೆ ಮಾಡೋದು. ನಾನು ಅಂದ್ಕೊಂಡೆ ಮೊದಲು ಧ್ರುವಂತ್ ಹೇಳ್ತಿರೋದೇ ಸರಿ, ಆ ಥರನೇ ತಗೊಂಡು ಹೋಗಬೇಕಾಗುತ್ತೆ ಅಂತ. ಬಟ್ ನೆನ್ನೆ ರಕ್ಷಿತಾ ಶೆಟ್ಟಿ ಅವರು ಎಕ್ಸ್ಪ್ಲೇನ್ ಮಾಡಿದ ರೀತಿ ಇದೆಯಲ್ಲ, ರೀತಿಯನ್ನಕ್ಕೆ ಹೆಚ್ಚಾಗಿ ಆ ಪಾಯಿಂಟ್ ಇದೆಯಲ್ಲ, ಅದು ನಂಗೆ ವ್ಯಾಲಿಡ್ ಅಂತ ಅನಿಸ್ತು. ಆ್ಯಂಡ್ ಅದರಲ್ಲೂ ಕೂಡ ಈ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಏನಕ್ಕೆ ಮಾಡ್ತಾರೆ, ಒಬ್ಬ ವ್ಯಕ್ತಿನ ಆಚೆ ಕಳ್ಸೋದಕ್ಕೆ. ವೀಕ್ ಕಂಟೆಸ್ಟೆಂಟ್ ಅನ್ನೋದೇನಿದೆ ಅದು ಬೇರೆ ಕತೆ. ಎಲ್ಲ ಟೈಮಲ್ಲಿ ವೀಕ್ ಕಂಟೆಸ್ಟೆಂಟೇ ಕಳ್ಸಲ್ಲ ಇವರು, ಅದು ಬೇರೆ ಕತೆ. ಓಕೆನಾ, ಏನೋ ಇಷ್ಟ ಆಗಲ್ಲ ಅಂದ್ಬಿಟ್ಟು ಟಾರ್ಗೆಟ್ ಮಾಡೇ ಕಳಿಸ್ತಿರೋಂಥದ್ದು. ಓಕೆನಾ, ಅದು ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಇವಾಗ. ಬಟ್ ನಾನು ಇಲ್ಲಿ ಹೇಳೋದೇನೆಂದರೆ ಈ ನಾಮಿನೇಷನ್ ಪ್ರಕ್ರಿಯೆನ ಇಟ್ಕೊಂಡು ತುಂಬ ವಿಷಯಗಳನ್ನ ಮಾಡಬೇಕಾಗುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಆ್ಯಂಡ್ ಇಲ್ಲಿ ಫೇರ್ ಅನ್ಫೇರ್ ಅನ್ನೋದು ಬರಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಬಟ್ ಧ್ರುವಂತ್ ಥರ ಯೋಚನೆ ಮಾಡಿದಾಗ ರಕ್ಷಿತ ತಪ್ಪು ಅನಿಸ್ತಾರೆ, ರಕ್ಷಿತ ಥರ ಯೋಚನೆ ಮಾಡಿದಾಗ ಧ್ರುವಂತ್ ತಪ್ಪು ಅನಿಸ್ತಾರೆ. ಇಷ್ಟೇ ವಿಷಯ. ಓಕೆನಾ, ಅದಾದಮೇಲೆ ಈ ಚಾನ್ಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೇಕು ಅನ್ನೋದು ಆಗಿರುತ್ತೆ. ಆ್ಯಂಡ್ ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಓಕೆನಾ, ಆ್ಯಂಡ್ ವೀಕ್ ಆಗಿರೋರನ್ನ ಕಳಿಸ್ಬೇಕು ಅನ್ನೋದು ರಕ್ಷಿತ್ ಅವರ ಪಾಯಿಂಟ್. ಓಕೆನಾ, ಆದರೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ನನಗೆ ಯಾರೋ ಒಬ್ರು ವೀಕ್ ಅಂತ ಅನಿಸಿದ ತಕ್ಷಣ ಅವರೆಲ್ಲರಿಗೂ ಕೂಡ ವೀಕ್ ಆಗಬೇಕಾ? ಇಲ್ಲ. ಸೊ ಇಲ್ಲಿ ಖಂಡಿತವಾಗ್ಲೂ ಯಾರು ನಿಜವಾದ ವೀಕು ಅವ್ರನ್ನ ಕಳಿಸುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ಅದಕ್ಕೆ ಕರೆಕ್ಟ್ ಆಗಿರೋಂಥ ಕಾರಣಗಳು ಕೂಡ ಕೊಡಬೇಕಾಗತ್ತೆ. ಬಟ್ ಇದೇ ರಕ್ಷಿತ್ ಅವರು ಕಿಚನ ಪಂಚಾಯಿತಿಯಲ್ಲಿ ವೀಕ್ ಕಂಟೆಸ್ಟೆಂಟ್ ಅಂದ್ಬಿಟ್ಟು ಕಾವೇರಿ ಕೊಟ್ಟಾಗ ಅಲ್ಲಿ 3 ಜನ ಮಾತ್ರ ಕೊಡ್ತಾರೆ, ಇನ್ನು ಮಿಕ್ಕಿದವ್ರು ಯಾರು ಕೊಡಲ್ಲ. ಸೊ ಬೇರೆಯವ್ರಿಗೆ ಎಲ್ಲರಿಗೂ ಅನಿಸ್ತಿಲ್ಲ ಅಂದ್ಬಿಟ್ಟು ಇವ್ರು ಮಾತು ಅನಿಸಿದ್ದೆ ಸತ್ಯ ಆಗಬೇಕಾ? ಸೊ ಹಾಗೆ ಇವರು ಇವ್ರಿಗೆ ಅನಿಸಿದೆ ಅಂತಂದು ಕೂಡ ತಪ್ಪಲ್ಲ, ಆದರೆ ಇವರು ಬೇರೆ ಪರ್ಸ್ಪೆಕ್ಟಿವ್ ಕೂಡ ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಎಲ್ಲರ ಪ್ರಕಾರ ಯಾರು ವೀಕು ಅನ್ನೋ ಒಂದು ಕ್ವಶನ್ ಇಟ್ಕೊಂಡು ಅವರಿಬ್ಬರನ್ನ ಕಂಪೇರ್ ಮಾಡಿ ಈ ಡಿಸಿಷನ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಅದ್ರ ಜೊತೆಗೆ ಅವತ್ತು ಸುದೀಪಣ್ಣ ಕೇಳಿದಾಗ ಅವ್ರು ಹೇಳಿದಂಥ ಉತ್ತರನ ಇವತ್ತಿನ ಎಪಿಸೋಡು ತೆಗೆದು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರು ಹೇಳಿದ್ರಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರಲಿಲ್ಲ ಅಂತ. ಅದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಂದಾಗ ಬೆಟರಾಗಿ ಕೊಡ್ತಾ ಇದ್ರಾ ಅಥವಾ ಕಿಚನ ಪಂಚಾಯಿತಿ ಆಗಿರೋದಕ್ಕೆ ಮಾತ್ರ ಆ ಥರ ಕೊಟ್ರ ನನಗೆ ಗೊತ್ತಿಲ್ಲ. ಬಟ್ ಅವತ್ತು ಕೊಟ್ಟಂಥ ಕಾರಣ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಓಕೆನಾ, ಇದಾದಮೇಲೆ ಇವ್ರು ಕೇಳ್ತಾರೆ, ಯಾರು ನಮ್ಮ ಧ್ರುವಂತ್ ಅವರು. ಓಕೆನಾ, ರಘು ಮಾಡು ಸೇಮ ಅಂತ. ಸೊ ಈಗ ರಕ್ಷಿತ್ ಅವರು ಆನ್ಸರ್ ಮಾಡಬೇಕು, ಬಟ್ ಆನ್ಸರ್ ಮಾಡಲ್ಲ. ಸೊ ಈ ಥರ ಆನ್ಸರ್ ಮಾಡ್ದಂತಿರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಗೈಸ್? ಇವಾಗ ಇವ್ರು ಏನಾದ್ರು ಹೇಳ್ತಾರೆ ಅಂದಾಗ ಅದಕ್ಕೆ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದಾಗ ಇವ್ರಿಗೆ ಯಾರೋ ಒಬ್ರಿಗೆ ಕ್ವಶನ್ ಮಾಡಿದಾಗ ಅವ್ರು ಆನ್ಸರ್ ಮಾಡಬೇಕಲ್ವಾ? ಯಾಕೆ ಮಾಡಲ್ಲ? ತಮ್ಗೆ ಅನ್ಸಿದ್ದನ್ನ ಹೇಳ್ತಾರೆ, ಅದು ಓಕೆ ಫೈನ್. ಅದಾದಮೇಲೆ ಯಾಕೆ ಬೇರೆದನ್ನೇ ಅದು ಕಂಟಿನ್ಯೂ ಮಾಡಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ಆನ್ಸರ್ ಯಾಕೆ ಮಾಡಲ್ಲ ಅಂತ. ಓಕೆನಾ, ಇದೆಲ್ಲ ಆದಮೇಲೆ ಇವರು ಧನುಷ್ ಅವ್ರದ್ದು ಕತೆ ಕೂಡ ಬರುತ್ತೆ. ಅವಾಗ ಹೇಳುವಂಥದ್ದು ಒಂದು ವೇಟ್ ಕತೆ ಅಂತ ಹೇಳ್ತಾರೆ. ನನಗೆ ತೂಕ ಮಾಡ್ತೀನಿ ಹಾಗೆ ಅನ್ನೋ ರೀತಿ ಮಾತಾಡ್ತಾರೆ. ಅದು ಅವ್ರಿಗೆ ಅರ್ಥ ಆಗಬೇಕು ಯಾವ ಥರ ಯತ್ನೆ ಮಾಡಿ ಏನು ಕತೆ ಅಂತ. ಓಕೆನಾ, ಇದೆಲ್ಲ ಆದಮೇಲೆ ನೀವು ಇಲ್ಲಿ ಜನರ ಟೆನ್ಷನ್ ತಗೋಬೇಡಿ, ಅವರು ಅದನ್ನು ಮಾಡ್ತಾರೆ, ಜನ ಏನು ಬೇಕೋ ಅದು ಮಾಡ್ಕೋತಾರೆ, ನಾವು ಇಲ್ಲಿ ನಮ್ಮ ಕೆಲಸ ಮಾಡೋಣ, ಅದೇ ಇಂಪಾರ್ಟೆಂಟ್ ರೀತಿ ಮಾತಾಡ್ತಾರೆ.
ನನಗೆ ಗುಡ್ ಅಂತ ಅನಿಸ್ತು ಇದು ಪಾಯಿಂಟ್ ಓಕೆನಾ. ಯಾಕಂದ್ರೆ ಇಲ್ಲಿ ಯಾರೋ ಜನ ಸೇವ್ ಮಾಡ್ಬಿಡ್ತಾರೆ, ಇವ್ನು ನಾಮಿನೇಟ್ ಮಾಡಿದ್ರೆ ಅವ್ರು ಯೂಸ್ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡೋದು ಕೂಡ ಧ್ರುವಂತ್ ಅವ್ರ ಪಾಯಿಂಟು ಸರಿನೇ ಇದೆ. ಬಟ್ ರಕ್ಷಿತ್ ಅವ್ರು ಹೇಳಿದ್ರು ಕೂಡ ಇದೆ, ನಮ್ಮ ಕೆಲಸ ನಾವು ಮಾಡೋಣ, ಅದಾದ್ಮೇಲೆ ಬಿಟ್ಬೋಣ, ಅದು ಏನ್ ಬೇಕಾದ್ರೂ ಆಗ್ಬೋದು. ಬಟ್ ನಂಗೆ ಇಲ್ಲಿ ಒಂದು ಪಾಯಿಂಟ್ ಬಂದಿದ್ದೇನಪ್ಪ ಅಂದ್ರೆ, ರಕ್ಷಿತ್ ಅವರು ಒಂದು ಸಲ ಒಂದು ಪಾಯಿಂಟ್ ಇದು ಮಾಡಿರ್ತಾರೆ, ರಘುವನ್ನ ನಾಮಿನೇಟ್ ಮಾಡ್ತಾರೆ ಓಕೆನಾ. ಅವಾಗ ಕೂಡ ನಮ್ಮ ಜನ ಇರ್ತಾರೆ, ನಿಮ್ಮನ್ನ ಪಕ್ಕ ಸೇವ್ ಮಾಡ್ತಾರೆ ಅಂತ ಕೂಡ ಪಾಯಿಂಟ್ ಹೇಳ್ತಾರೆ. ಅದಾಗಿ ರಾಂಗ್ ಅಲ್ವಾ? ಅವತ್ತು ಆ ಥರ ಹೇಳ್ಬಿಟ್ಟು ಇವತ್ತು ಈ ಥರ ಯಾಕೆ ಹೇಳ್ತಿದ್ದಾರೆ ಅನ್ನೋ ಒಂದು ಕ್ವಶನ್ ಬರುತ್ತೆ. ಇದಕ್ಕೆ ನಿಮ್ಮ ಹತ್ರ ಉತ್ತರ ಇದೆಯಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ಇಲ್ಲಿ ಒಂದು ವಿಷಯ ನಾನು ಕ್ಲಿಯರ್ ಮಾಡ್ತೀನಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಅಂದ್ರೆ, ಇವಾಗ ರಘುವಣ ವಿಷಯದಲ್ಲಿ ಹೇಗೆ ರಕ್ಷಿತ್ ಅವರು ಒಂದು ಡಿಸಿಷನ್ ತಗೋತಾರೆ ಆ್ಯಂಡ್ ಇವಾಗ ಹೇಳಿದ್ದೇನು ಒಂದು ಡಿಫ್ರೆನ್ಸ್ ಇದೆ. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಓಕೆನಾ. ಈ ಡಿಫ್ರೆನ್ಸೇ ಬಂದಿದ್ದಂಥದ್ದು ಯಾರಿಗೆ? ಇವ್ರಿಗೆ, ಕಾವ್ಯವ್ರಿಗೆ. ಸೊ ಕಾವ್ಯವ್ರಿಗೆ ಯಾವಾಗ ಈ ಒಂದು ಡಿಫ್ರೆನ್ಸ್ ಬಂತು, ಅದಾದ ಮೇಲೆ ಇವ್ರ ಹತ್ರ ಹೋಗಿ ಹೇಳ್ತಾರೆ, ಯಾರ ಹತ್ರ? ರಕ್ಷಿತ್ ಅವ್ರಿಗೆ ಹೇಳಿದ ಮೇಲೆ ಅದನ್ನ ಅರ್ಥ ಮಾಡ್ಕೊಂಡು ಗೇಮ್ ಕೂಡ ಚೇಂಜ್ ಮಾಡಿದ್ದಾರೆ. ಇವಾಗ ತುಂಬ ಜನಕ್ಕೆ ಅನ್ಸ್ಬೋದು, ಮತ್ತು ಅವತ್ತು ಯಾಕೆ ಹಿಂಗೆ ಮಾತಾಡಿ ಇವತ್ತು ಯಾಕೆ ಹಿಂಗೆ ಮಾತಾಡಿದ್ದಾರೆ ಅಂತಲ್ವಾ? ಅದಕ್ಕೆ ತುಂಬ ಸಿಂಪಲ್ ಆನ್ಸರ್ ಏನಪ್ಪ ಅಂದರೆ, ಅವತ್ತು ಆ ಥರ ಮಾಡಿದ ಮೇಲೆ ತುಂಬ ವಿಷಯಗಳಾಗುತ್ತೆ. ಅದಾದಮೇಲೆ ಕಾವ್ಯರು ಕೂಡ ಹೇಳ್ತಾರೆ, ಸುದೀಪ್ ಕೂಡ ಹೇಳ್ತಾರೆ, ಅದಾದಮೇಲೆ ಅರ್ಥ ಮಾಡ್ಕೊಂಡಿದ್ದಾರಪ್ಪ ಅಂದರೆ ರಕ್ಷಿತಾ. ಅದಾದಮೇಲೆ ವೀಕ್ ಕಂಟೆಸ್ಟೆಂಟ್ ಅನ್ನೋದು ಬರುತ್ತಲ್ಲ, ಅದನ್ನು ಕಾವ್ಯರು ಹೇಳಿದಂಥ ಪಾಯಿಂಟ್ ಅದನ್ನ ಇಟ್ಕೊಂಡೆ ಇಲ್ಲಿವರೆಗೂ ಆಟ ಆಡ್ತಿದ್ದಾರೆ. ಸೊ ಇವಾಗ ರಕ್ಷಿತಾ ವಿಷಯ ಈ ಥರ ಹೋಗ್ತಿದೆ ಓಕೆನಾ. ಬಟ್ ಕಾವ್ಯರ್ ಪರ್ಸ್ಪೆಕ್ಟಿವ್ ಇಂದ ಬಂದಾಗ ಹೆಂಗಾಗುತ್ತೆ ಗೊತ್ತಾ? ಕಾವ್ಯರ ಪ್ರಕಾರ ಏನು ಗೊತ್ತಾ? ಸರ್ ಅವತ್ತು ನಾನು ಇದನ್ನು ಹೇಳಿದೆ. ಇವಾಗ ನೀವು ನೆನಪಿರ್ಬೋದು, ಒಂದು ಎಪಿಸೋಡ್ ಕೂಡ ಹೇಳಿರ್ತಾರೆ, ಅಂದರೆ ನಾವು ಯಾರು ಅವಳು ಒಂದು ಮಾಡ್ತಿರೋದನ್ನ ಎತ್ತಿ ಹೇಳ್ಬಿಟ್ರೆ ಅವಳು ನಮ್ಮನೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತಿರು ಗೊತ್ತಾ? ಯಾಕೆಂದ್ರೆ ತುಂಬ ಚೆನ್ನಾಗಿ ಡೌಟ್ ಬಂದಿರ್ಬೋದು ಇದೇ ವಿಷಯ. ಯಾಕಂದ್ರೆ ಅವತ್ತು ಆ ಪಾಯಿಂಟ್ ಹೇಳ್ತಾರೆ, ಅದಾದಮೇಲೆ ಯಾವಾಗಲೂ ಕೂಡ ಕಾವ್ಯ ಅಂತನೋದೇ ಬರ್ತಾ ಇದೆ. ಸೊ ಹಾಗಾಗಿ ಕಾವ್ಯಂಗೆ ಆ ಥರ ಅನಿಸಿದೆ. ಬಟ್ ಇಲ್ಲಿ ರಕ್ಷಿತ್ ಅವರು ಈ ಥರ ಮಾಡಿದ್ದು ಕಾವ್ಯ ಅರ್ಥ ಮಾಡ್ಕೋಬೇಕು, ಆ್ಯಂಡ್ ಇದರಿಂದ ಈ ಥರ ಆಗಿರ್ಬೋದು ಅಂತ ಕೂಡ ಅವರು ಕೂಡ ಥಿಂಕ್ ಮಾಡ್ಬೋದು. ಬಟ್ ಅದು ಆಗ್ತಿದೆ, ಆಗ್ತಿಲ್ಲ, ಯಾಕಂದರೆ ವಿಷಯ ಹಿಂಗೆ ಹೋಗ್ತದೆ, ಮತ್ತು ಕಮ್ಯುನಿಕೇಷನ್ ಗ್ಯಾಪು. ಆ್ಯಂಡ್ ತುಂಬ ಸಿಂಪಲಾಗಿ ಇನ್ನೊಂದು ಹೇಳಬೇಕು ಅಂದರೆ, ಇವಾಗ ಇವರು ಯಾರು ರಕ್ಷಿತ್ ಅವ್ರು ಕ್ಲಿಯರಾಗಿ ಡೈರೆಕ್ಟಾಗಿ ಹೇಳ್ತಿದ್ದಾರೆ, ಟಾರ್ಗೆಟ್ಟು ಅಥವಾ ಇವ್ರನ್ನ ಆಚೆ ಕಳಿಸ್ಬೇಕು ಅನ್ನೋದಿದೆ, ಆ ಥರ ಈ ಥರ ಅಂತ. ಅದು ಕಮೆಂಟ್ಸ್ಗಳು ಬರೋದು ನೋಡಿದಾಗ ನನಗನ್ನಿಸ್ತು, ಓಕೆ, ಇಲ್ಲಿ ತುಂಬ ಜನ ಹೇಳ್ತಿರೋದು ಏನಪ್ಪ ಅಂದರೆ, ಟಾರ್ಗೆಟ್ ಹೆಂಗೆ ತಾನೇ ತಪ್ಪಾಗುತ್ತೆ ಬ್ರೋ, ಅಲ್ಲಿರೋ ಸ್ಪರ್ಧಿ ಅಂತ ಬಂದಾಗ, ಕಾಂಪಿಟೇಷನ್ ಅಂತ ಬಂದಾಗ ಅವ್ರು ಆಚೆ ಕಳಿಸ್ಬೇಕಂತ ನೋಡ್ತಾರಲ್ವ, ಅದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಿದ್ದೀರಾ. ನನಗೂ ಕೂಡ ಅದು ಅರ್ಥ ಆಗುತ್ತೆ, ನಾನು ಕೂಡ ಅದನ್ನು ನಂಬ್ತೀನಿ. ಬಟ್ ಆದರೆ ಇಲ್ಲಿ ಈ ಥರ ಹೇಳೋರು ಯಾಕೆ ಕಾವ್ಯ ಅವ್ರು ನಕ್ಕಿದ್ದಂತ ತಪ್ಪು ಅಂತ ಹೇಳ್ತೀರಾ, ನಂಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಅದು ಕೂಡ ನಾನು ಸರಿ ಅಂತ ಹೇಳ್ತೀನಿ, ಆ್ಯಂಡ್ ಇಲ್ಲಿ ರಕ್ಷಿತ್ ಅವ್ರು ಮಾಡ್ತಾರೆ ಕೂಡ ಸರಿ ಅಂತ ಹೇಳ್ತೀನಿ. ನಾನು ಎರಡು ವಿಷಯದಲ್ಲೂ ಕೂಡ ಒಂದೇ ರೀತಿ ಯೋಚನೆ ಮಾಡ್ತೀನಿ. ಬಟ್ ನೀವು ತಮ್ಮ ಫೇವರೇಟ್ ಸ್ಪರ್ಧೆ ಅಂತ ಬಂದಾಗ ಅದು ಸರಿ ಅಂತೀರಾ, ಬಟ್ ಆಪೋಸಿಟ್ ಮಾಡಿದ ವ್ಯಕ್ತಿಗಳು ಮಾಡಿದ ವಿಷಯ ಇಟ್ಕೊಂಡು ತಪ್ಪು ಅಂತ ಹೇಳ್ತೀರಾ. ಬಟ್ ನಿಜ ಹೇಳ್ಬೇಕಾದ್ರೆ ಇಬ್ರು ಮಾಡಿದ ಸರಿ, ಒಬ್ರು ಮಾಡಿದ ಸರಿ ಅಂದರೆ ಅವ್ರು ಮಾಡಿದ ಸರಿ ಆಗಿರಬೇಕು, ಅವ್ರು ಮಾಡಿದ ತಪ್ಪು ಇವ್ರು ಮಾಡಿದ ತಪ್ಪು ಆಗಬೇಕಲ್ವಾ? ಅದು ಯಾಕೆ ಹಂಗೆ ಯೋಚನೆ ನೀವು ಮಾಡ್ತಿಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದು ಯೋಚನೆ ಮಾಡಿದ್ರು ಕೂಡ ನಿಮ್ಮ ಫೇವರೇಟ್ ಇರುವಂಥ ಸ್ಪರ್ಧಿಗಳನ್ನ ಸೇವ್ ಮಾಡ್ಕೋಬೇಕು ಅಂತ ಆ ಥರ ಮಾಡ್ತೀರಾ, ಏನೋ ಗೊತ್ತಿಲ್ಲ, ಅದು ಮಾಡಬೇಡಿ ಅಷ್ಟೇ. ಬಟ್ ಏನಪ್ಪ ಅಂದರೆ, ಇಲ್ಲಿ ಒಂದಂತೂ ಹೇಳ್ತೀನಿ, ಎಲ್ಲರೂ ಅವ್ರ ಆಟ ಆಡ್ತಿದ್ದಾರೆ, ಆಟ ಆಡಲಿ. ಇಲ್ಲಿ ಟಾರ್ಗೆಟ್ ಮಾಡೋದಾಗ್ಬೋದು, ಒಬ್ಬರನ್ನ ಇಷ್ಟಪಡ್ದೇ ಆಗ್ಬೋದು, ಇನ್ನೊಬ್ರ ಬಗ್ಗೆ ಏನೋ ಮಾತಾಡೋದಾಗ್ಬೋದು, ಇನ್ನೊಬ್ರು ಓದಕ್ಕೆ ಖುಷಿ ಪಡೋದಾಗ್ಬೋದು, ಎಲ್ಲವೂ ಕೂಡ ಅವ್ರವ್ರ ಗೇಮ್ ಸ್ಟ್ರಾಟಜಿಗಳು, ಅದನ್ನು ಮಾಡ್ಕೊಂಡು ಎಂಜಾಯ್ ಮಾಡಲಿ, ತಲೆ ಕೆಡ್ಸ್ಕೊಬೇಡ್ರಿ ಓಕೆನಾ. ಇದೆಲ್ಲ ಆದಮೇಲೆ ಧ್ರುವಂತ್ ಅವರು ಅನ್ಫೇರ್ ಮಾಡಲ್ಲ ಅನ್ನೋ ರೀತಿ ಮಾತಾಡ್ತಿರ್ತಾರೆ. ಬಟ್ ಅನ್ಫೇರ್ ಅಂತ ಕೂಡ ಅನ್ಕೊಳಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಅವ್ರ ಕೈಲಿರೋ ಒಂದು ನಾಮಿನೇಷನ್, ಇವರು ಒಂದು ಇಷ್ಟು ವಿಷಯಗಳನ್ನ ಮಾಡಬೇಕಾಗುತ್ತೆ, ಅದ್ರಲ್ಲಿ ಯಾವುದೇ ತಪ್ಪು ಅಂತ ನಂಗೆ ಅನಿಸ್ತಿಲ್ಲ. ಸೊ ರಕ್ಷಿತ್ ಅವ್ರ ಪಾಯಿಂಟ್ ಏನಿದೆ ಅದು ತುಂಬ ರಿಯಾಲಿಟಿಗೆ ಹತ್ರ ಇದೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಗೈಸ್? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ. ತುಂಬ ಸಲ ಹೇಳ್ತೀನಿ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ, ಸಾರಿ. ಇದೆಲ್ಲ ಆಗುತ್ತೆ, ಇದೆಲ್ಲ ಆದಮೇಲೆ ಎಲ್ಲರ ಆಟ ಆಡಲಿ, ಪ್ರೂವ್ ಮಾಡ್ಕೊಳ್ಳಿ ಅನ್ನೋದು ಧ್ರುವಂತ್ ಅವರ ಮೇನ್ ಪಾಯಿಂಟ್ ಆಗಿತ್ತು. ಅದು ಕೂಡ ಗುಡ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದೇನು ಗೊತ್ತಾ ಗೈಸ್, ಧ್ರುವಂತ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡೋರಿಗೆ ಅವ್ರು ರೈಟ್ ಅಂತ ಅನಿಸ್ತಾರೆ, ರಕ್ಷಿತ್ ಅವ್ರ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡೋರಿಗೆ ಅವ್ರು ರೈಟ್ ಅನಿಸ್ತಾರೆ. ಬಟ್ ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ಇವ್ರಿಬ್ರು ಕೂಡ ರೈಟ್ ಇದ್ದಾರೆ, ರಾಂಗ್ ಅಂತೂ ಇಲ್ಲ ಅಂತ ಅನ್ಸುತ್ತೆ. ಬಟ್ ಯಾವ ಥರ ತಗೊಂಡ್ರು ನಡೆಯುತ್ತೆ, ನಿಮ್ಮ ವ್ಯಕ್ತಿತ್ವಗಳನ್ನು ತೋರಿಸುತ್ತೆ. ನೀವು ಟಾರ್ಗೆಟ್ ಮಾಡಬಾರ್ದು ಅಂದ್ಕೊಳ್ಳೋದು ಒಳ್ಳೆಯದೇ, ಅಥವಾ ವೀಕ್ ಇರೋರು ಸ್ಟ್ರಾಟಜಿ ಯೂಸ್ ಮಾಡೋದು ಒಳ್ಳೆಯದೇ. ಬಟ್ ನೀವು ಯಾವ ಥರ ಗೇಮ್ನ ನೋಡ್ತಿದ್ದೀರಾ, ನಿಮ್ಮ ಸ್ಟ್ರಾಟಜಿ ಯಾವ ಥರ ಇದೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ. ಇದೆಲ್ಲ ಆಗುತ್ತೆ, ಇದೆಲ್ಲ ಆದಮೇಲೆ ಟಾಸ್ಕ್ನ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಕಾವ್ಯ ವರ್ಸಸ್ ಮಾಳು. ಸೊ ಇಲ್ಲಿ ಇಬ್ರಿಗೂ ಕೂಡ ಬಲೂನ್ ಬ್ಲಾಸ್ಟ್ ಅನ್ನೋ ಒಂದು ಗೇಮ್ನ ಕೊಡ್ತಾರೆ. ಗೇಮ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಗೇಮಲ್ಲಿ ತುಂಬ ಚೆನ್ನಾಗಿ ಆಟ ಆಡಿ ಗೆಲ್ಲೋದು ಯಾವ ಟೀಮ್ ಅಪ್ಪ ಅಂದರೆ ಕಾವ್ಯ ಟೀಮ್ ಓಕೆನಾ. ಕಾವ್ಯ, ಚೈತ್ರ, ರಘು ಆ್ಯಂಡ್ ಗಿಲ್ಲಿ ಇಷ್ಟು ಜನ ಇರ್ತಾರೆ. ಸೊ ಟೀಮ್ ವಿನ್ ಆಗುತ್ತೆ. ಆ ಕಡೆ ಸ್ಪಂದನ ಅವರು ಎಲ್ಲ ಇರ್ತಾರಲ್ಲ, ಮಾಳ್ವಣ, ಸ್ಪಂದನ, ಅಶ್ವಿನಿ ಮತ್ತು ಧನುಷ್ ಅನಿಸುತ್ತೆ. ಸೊ ಅವ್ರ ಟೀಮ್ ಸೋಲುತ್ತೆ. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಪ್ರೂವ್ ಮಾಡ್ಕೋತಿದ್ದಾರೆ ಗೇಮ್ ಅಂತ ಬಂದಾಗ. ಅದರಲ್ಲೂ ಕೂಡ ಕಾವ್ಯ ಮತ್ತು ಇವ್ರ ಬಗ್ಗೆ, ಗಿಲ್ಲಿ ಬಗ್ಗೆ ತುಂಬ ನೆಗೆಟಿವ್ ಇತ್ತು, ಟಾಸ್ಕ್ ಮಾಡಲ್ಲ ಹಾಗೆ ಹೀಗೆ ಆಳು ಮುಳು ಅಂದ್ಕೊಂಡು ಓಕೆನಾ. ಬಟ್ ಇವಾಗ ಅವ್ರು ಪ್ರೂವ್ ಮಾಡ್ಕೋತಿದ್ದಾರೆ. ಇವಾಗ ಹೇಟರ್ಸ್ಗಳೆಲ್ಲ ಅಥವಾ ಅವ್ರನ್ನ ಇಷ್ಟಪಡಿದವರೆಲ್ಲ ಏನು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ನಂಗೆ ಗೊತ್ತಿಲ್ಲ. ಬಟ್ ಎಲ್ಲ ಗೇಮ್ನು ಗೆಲ್ಲಕ್ಕಾಗುತ್ತಾ? ಖಂಡಿತವಾಗಿಲ್ಲ. ಬಟ್ ಗೆಲ್ಲೋ ಆಟಗಳನ್ನ ಗೆಲ್ತಾ ಇದ್ದಾರೆ, ಜೊತೆಗೆ ಫೈಟ್ ಚೆನ್ನಾಗಿ ಕೊಡ್ತಾರೆ. ಗುಡ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ರಿಸಲ್ಟ್ ಇಂಪಾರ್ಟೆಂಟ್ ಇತ್ತು, ಅದು ಸಿಗ್ತಾ ಇದೆ, ಒಳ್ಳೇದಾಗಲಿ. ಇದೆಲ್ಲ ಆದಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಾವ್ಯ ಸೆಲೆಕ್ಟ್ ಆಗ್ತಾರೆ. ಅದಾದಮೇಲೆ ಮಾಳ್ವಣ್ಣ ನಾಮಿನೇಟ್ ಮಾಡ್ತಾರೆ. ಇಲ್ಲಿ ರಕ್ಷಿತ್ ಅವರು ಅಂದ್ಕೊಂಡಿದ್ದು ಬೇರೆ, ಇಲ್ಲಿ ಆಗಿದ್ದು ಬೇರೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದು ಏನಂದರೆ, ಇಲ್ಲಿ ನಾವು ಕುತ್ಕೊಂಡು ಇವರೇ ವೀಕು ಇವರೇ ಸ್ಟ್ರಾಂಗ್ ಅಂತ ಹೇಳೋಕ್ಕಾಗಲ್ಲ. ಹೆಂಗೆ ಬೇಕಾದ್ರೂ ಆಗ್ಬೋದು. ಆ್ಯಂಡ್ ಯಾರು ಯಾವ ಗೇಮಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಆಟ ಆಡ್ಬೋದು. ಗೇಮ್ ಯಾರು ಪರ ಬೇಕಾದ್ರೂ ಹೋಗ್ಬೋದು. ನಮ್ಮ ಸ್ಟ್ರಾಟಜಿ ಎಲ್ಲ ಟೈಮಲ್ಲಿ ವರ್ಕ್ ಆಗುತ್ತೆ ಅಂತ ಕೂಡ ಹೇಳಲ್ಲ. ಆಮೇಲೆ ಜೊತೆಗೆ ಯಾರು ಆ ಗೇಮ್ನ ಆ ಟೈಮಲ್ಲಿ ಹೆಂಗೆ ಆಡಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ರಕ್ಷಿತ್ ಅವ್ರು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ ಓಕೆನಾ. ಇದೆಲ್ಲ ಆಗುತ್ತೆ. ಇದಾದ ಮೇಲೆ ಧ್ರುವಂತ್ ವರ್ಸಸ್ ರಕ್ಷಿತಾ.
ಅಬ್ಬಬ್ಬಬ್ಬಾ! ಕೇಳಬೇಕಾ? ನಡೀತಾ ಇರುತ್ತೆ. ಬಟ್ ಫನ್ ಆಗಿತ್ತು ಅಂತಾನೆ ಹೇಳ್ಬೋದು. ಸ್ವಲ್ಪ ಇರಿಟೇಟ್ ಕೂಡ ಆಯ್ತು. ಇದೆಲ್ಲ ಆಗತ್ತೆ. ಇದೆಲ್ಲ ಆದ ಮೇಲೆ ನಮ್ಮ ಗಿಲ್ಲಿ ಮತ್ತೆ ನಮ್ಮ ರಜತ್ ಇವರಿಬ್ರು ಕೂಡ ಕುತ್ಕೊಂಡು ಊಟ ಮಾಡ್ತಿರ್ಬೇಕು. ನಾನು ಆಲ್ರೆಡಿ ಪ್ರೊಮೋ ರಿವ್ಯೂ ಮಾಡಿದ್ದೆ. ಅದನ್ನ ಎತ್ಕೊಂಡಿದ್ದು, ತಿಂದ್ಕೊಂಡು ಆ ರೀತಿ ನಾಟಕ ಮಾಡಿದ್ದು ಅದಾದ್ಮೇಲೆ ಮಾಡ್ಕೊಂಡಿರ್ತಾರೆ. ಬಟ್ ಗಿಲ್ಲಿ ಅವರ ರಿಯಾಕ್ಷನ್ ಹುಡುಕಿದ ರೀತಿ ಆಗ್ಬೋದು, ಆ ಕಡೆ ಈ ಕಡೆ ಕೈ ಎಲ್ಲ ಹಾಕಿ ನೋಡಿದ್ದಾಗ್ಬೋದು, ರಘುವಣ್ಣನ ಮಾತಾಡ್ಸಿದಂಥ ರೀತಿ ಆಗ್ಬೋದು, ಕೇಳಿದ ರೀತಿ ಆಗ್ಬೋದು, ಇದೆಲ್ಲ ಸಖತ್ ಫನ್ ಆಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಚೆನ್ನಾಗಿತ್ತು. ನಿಮ್ಗೆ ಇಷ್ಟ ಆಯ್ತು ಅದು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ನಮ್ಮ ಇವರಿದ್ರು ನೋಡಿ ಚೈತ್ರ ಅವರು. ಸೊ ಅವರು ಸ್ವಲ್ಪ ಫೀಲ್ ಮಾಡ್ಕೊಂಡು ಅವ್ರು ಮಾಡಿರುವಂಥ ತಪ್ಪು ಅವ್ರಿಗೆ ಅರ್ಥ ಆಗಿ ಕಣ್ಣೀರು ಹಾಕ್ತಾಯಿದ್ರು. ಸ್ವಲ್ಪ ಬೇಜಾರು ಮಾಡ್ಕೊಂಡಿರೋ ಓಕೆನಾ. ಗುಡ್ ಅನಿಸ್ತು. ಇದೆಲ್ಲ ಆದಮೇಲೆ ಮಾರ್ನಿಂಗ್ ಆಗುತ್ತೆ. ಸಾಂಗ್ ಸೂಪರ್ ಸಾಂಗು, ಜೊತೆಗೆ ಎಡಿಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಆ ಎಡಿಟಿಂಗಲ್ಲಿ ತುಂಬ ಚೆನ್ನಾಗಿ ಆ ಸಾಂಗಿಗೆ ತಕ್ಕಂತೆ ಆ ವ್ಯಕ್ತಿಗಳ ಸ್ಪರ್ಧಿಗಳನ್ನ ಕನೆಕ್ಟ್ ಮಾಡ್ತಾರೆ. ಅದನ್ನ ನೋಡೋದಕ್ಕೆ ಯಾವಾಗ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೂಪರ್. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಎಲ್ಲರ ಕಡೆಯಿಂದ ಒಂದು ಸಕ್ಕ ಡ್ಯಾನ್ಸು ಸ್ಟೆಪ್ ಎಲ್ಲ ಸಿಗುತ್ತೆ. ಯಾರ್ಯಾರು ರಕ್ಷಿತ್ ಅವ್ರನ್ನ ಮಿಸ್ ಮಾಡ್ಕೊಂಡ್ರಿ ಹೇಳ್ರಿ ನೋಡುವ ಓಕೆನಾ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಚೈತ್ರ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಯಾರು ಇವರು ಯಾರಂತಾರೆ ಧನುಷು, ರಜತ್ತು, ಗಿಲ್ಲಿ ಮತ್ತು ಸೂರಜ್ ಅನ್ಸುತ್ತೆ ಓಕೆನಾ. ಸೊ ಇಷ್ಟು ಜನ ಮಾತಾಡ್ತಿರ್ಬೇಕಾದ್ರೆ ಕೂದಲೆಲ್ಲ ಕಿತ್ತೋಗಿತ್ತಂತೆ ಚೈತ್ರ ಅವ್ರದ್ದು. ಸೊ ಆಗಿರೋ ಕಿತ್ತಾಕಿರೋದು ಯಾರು? ಅಶ್ವಿನಿ ಗೌಡವರ ಅಥವಾ ಅವರೇ ಕಿತ್ಕೊಬಿಟ್ರಾ? ಏನು ಕತೆ ನೀವು ಹೇಳಿ. ನನ್ನ ಪ್ರಕಾರ ಅಲ್ಲಿ ಆಗಿರುವಂಥದ್ದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಕೂದಲೆಲ್ಲ ಬಿದ್ದಿದೆ ಅಂದ್ರೆ ಓಕೆನಾ. ತುಂಬ ನೋವು ಕೂಡ ಆಗುತ್ತೆ. ಆದರೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ನೋವಾಗುತ್ತೆ ಅದು ಓಕೆನಾ. ಸೊ ಇದು ಏನಿಸುತ್ತೆ ಗೈಸ್ ಆಗಿದ್ರೆ ಈಕ್ವಲಿ ಎರಡು ಕಡೆಯಿಂದ ಕೂಡ ತಪ್ಪಳಿದೆ ಅನ್ನೋದು ಗೊತ್ತಾಗುತ್ತೆ ಓಕೆನಾ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಕಾವ್ಯ ಅವರು ಚೈತ್ರ ಅವ್ರನ್ನ ಕೇಳ್ತಾರೆ. ಎಲಿಮಿನೇಷನ್ ಆಯ್ತಲ್ಲ, ಎವಿಕ್ಟ್ ಆಯ್ತಲ್ಲ, ಅದ್ರ ಬಗ್ಗೆ ಸರ್ಪ್ರೈಸ್ ಅನ್ನಿಸ್ತಾ ಇದೆಯಾ ಏನು ಕತೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಒಂದು ಮಾತುಗಳು ಬಂದಾಗ ಅಲ್ಲಿ ಚೈತ್ರ ಹೇಳುವಂಥ ಪಾಯಿಂಟ್ ಚೆನ್ನಾಗಿತ್ತು. ಅದು ಇವ್ರ ಬಗ್ಗೆನೇ ಮಾತಾಡಿದ್ದಲ್ವಾ. ಸೊ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಕಾಣಿಸ್ತಿದೆ ಅಂದರೆ ಅವ್ರು ಆಟ ಆಡ್ತಾ ಇದ್ದಾರೆ ಈ ಮನೇಲಿ ಅಂತ. ಸತ್ಯವಾದ ಮಾತು. ಯಾಕಂದರೆ ತುಂಬ ಪಾಸಿಟಿವ್ ಆಗಿರೋದು ತುಂಬ ಈಸಿ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇದೆ ಅಂದರೆ ಖಂಡಿತವಾಗ್ಲೂ ಅವ್ರು ಆಟ ಆಡ್ತಿದ್ದಾರೆ. ಆ ರೀತಿ ನೋಡಿದಾಗ ಇಲ್ಲಿರುವಂಥ ಸ್ಪರ್ಧಿಗಳು ತುಂಬ ಜನ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಅಂದರೆ ಈ ಬಿಗ್ ಬಾಸ್ ಮೇಲೆ ಅವ್ರು ಜೀವನ ಮಾಡ್ತಿದ್ದಾರೆ. ಸೂಪರ್ ಪಾಯಿಂಟ್ ಚೈತ್ರಕ್ಕ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಧ್ರುವಂತ್ ಅವರು ಇದನ್ನು ನೋಡ್ತಾ ಕೂತಿರ್ತಾರೆ, ಧ್ರುವಂತ್ ಮತ್ತು ರಕ್ಷಿತಾ. ಇಲ್ಲಿ ನಮ್ಮ ರಕ್ಷಿತ್ ಅವ್ರು ಹೇಳುವಂಥದ್ದು ಖುಷಿಯಾಗಿದ್ದಾರೆ ಅನ್ನೋ ರೀತಿ ಹೇಳ್ತಾರೆ. ಇವಾಗ ಅಲ್ಲಿ ಕಾವ್ಯವ್ರ ತಲೆಯಲ್ಲಿ ಏನು ನೋಡ್ತಿದೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಕಾವ್ಯವ್ರ ತಲೆಯಲ್ಲಿ ಓಡ್ತಿರೋದು ಖುಷಿ ಪಡ್ತಾರೆ ಗಿಡ್ತಾರೆ. ಸೆಕೆಂಡ್ ವಿಷಯ, ಖುಷಿ ಪಟ್ಟರು ತಪ್ಪಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ರಕ್ಷಿತ್ ಅವ್ರು ಆಲ್ರೆಡಿ ಅನ್ಕೊಂಡ್ರು. ಯಾಕಂದರೆ ಆಲ್ರೆಡಿ ಕಾವ್ಯನ ಕಂಡ್ರೆ ಅವ್ರಿಗೂ ಆಗ್ತಿಲ್ಲ. ಆ್ಯಂಡ್ ಅವ್ರು ಖುಷಿ ಪಡ್ತಾರೆ ಅಂತ ಅನ್ಕೊಂಡ್ರೆ ತಲೆಗೆ ಹುಳ ಬಿದ್ದೇ ಬೀಳುತ್ತೆ. ಇನ್ನೂ ಜಾಸ್ತಿ ಇರಿಟೇಟ್ ಆಗ್ಬೋದು, ಕೋಪ ಬರ್ಬೋದು ಅವ್ರ ಮೇಲೆ. ಬಟ್ ಇಲ್ಲಿ ಧ್ರುವಂತ್ ತುಂಬ ಚೆನ್ನಾಗಿ ಜಡ್ಜ್ ಮಾಡೋದು ಅಂತ ಅನಿಸ್ತು. ಇವಾಗ ಅವ್ರಿಗೆ ಅನಿಸಿರುತ್ತೆ, ಯಾಕಂದರೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಅಂತಿರಲ್ಲಪ್ಪ ಖುಷಿ ಪಟ್ಬಿಟ್ರು ರಕ್ಷಿತಾ ಹೋಗಿದ್ದು ಖುಷಿ ಪಟ್ಬಿಟ್ರು ಅಂತ. ಈ ಬಿಗ್ ಬಾಸ್ ಮೇಲೆ ತುಂಬ ಜನಕ್ಕೆ ಇವಾಗಲೂ ಡೌಟ್ ಇದೆ. ಅಲ್ಲಿ ಎಲ್ಲೋ ಒಂದು ಕಡೆ ರಕ್ಷಿತ್ ಅವರು ಹೋಗಿಲ್ಲ, ಸೀಕ್ರೆಟ್ ರೂಮಲ್ಲಿ ಇದ್ದಾರೆ ಅಂತ ಓಕೆನಾ. ಸೊ ಹಾಗಾಗಿ ನೀವು ಹೇಳೋದು ಕತೆಗಳೇನಿದೆ ಅದು ಸುಳ್ಳು. ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ಅದು ಯಾರು ಎಡಿಟ್ ಮಾಡ್ತಾರೋ, ಅದು ಯಾರು ಎಡಿಟು ಅಂತ ಹೇಳೋಕ್ಕಾಗಲ್ಲ. ಒಂದು ಪೋಸ್ಟ್ಗಳು ನೋಡಿದೆ ಅಪ್ಪ, ಅಲ್ಲಿ ಆ್ಯಕ್ಚುಲಿ ಧನುಷು, ಸ್ಪಂದನ ಮತ್ತು ಕಾವ್ಯ 3 ಜನ ಮಾತಾಡ್ತಾರೆ. ಅಲ್ಲಿ ಕಂಗ್ರಾಟ್ಸ್ ಅಂತ ಹೇಳಿರೋದಿಲ್ಲ ಓಕೆನಾ, ಯಾರಿಗೂ ಕಾವ್ಯ ಅದನ್ನ ಇಟ್ಕೊಂಡು ನಗ್ತಿರ್ತಾರೆ. ಅದನ್ನು ಯಾವ ರೀತಿ ಕನೆಕ್ಟ್ ಮಾಡ್ತಾರೆ ಅಂದರೆ ಇವ್ರು ಹೋಗಿದ್ದಕ್ಕೆ ನಗ್ತಿದ್ದಾರೆ. ಆ್ಯಂಡ್ ಅದನ್ನು ನೋಡಿದಂಥ ಕೆಲವು ಜನ ಎಲ್ಲ ಕಮೆಂಟ್ಗಳು ನೋಡ್ತಿರ್ಬೇಕಾ ನನಗೆ ಅರ್ಥ ಆಗಿದ್ದು ಓಕೆ, ಅಲ್ಲಿ ಏನು ಬರ್ತಿರ್ತಾರೆ ಅದನ್ನ ಮಾತ್ರ ನಂಬ್ತಾರೆ, ವಿಡಿಯೋ ನೋಡೋದಿಲ್ಲ, ಕೇಳಿಸ್ಕೊಳ್ಳೋದಿಲ್ಲ, ಅಷ್ಟು ತಾಳ್ಮೆನೂ ಇಲ್ಲ. ಕಮೆಂಟಲ್ಲೆಲ್ಲ ಬರೀ ನೆಗೆಟಿವ್. ಬಟ್ ಅಲ್ಲಿ ನಕ್ಕಿರೋದು ಯಾವುದಕ್ಕೆ, ಅವ್ರು ಏನು ಮಾತಾಡಿದ್ರು ಏನು ಕತೆ ಯಾರಿಗೂ ಕ್ಲಾರಿಟಿನೇ ಇಲ್ಲ. ಸುಮ್ಮನೆ ಅಲ್ಲಿ ಹಾಕಿದ್ರೆ ಅದೇ ಸತ್ಯ ಮುಗೀತು. ಅದಕ್ಕೆ ನಮ್ಮ ದೇಶದ ಕತೆ ಈ ಥರ ಆಗ್ತಿರೋದು. ಸ್ವಲ್ಪ ನೋಡ್ರಿ, ಅರ್ಥ ಮಾಡ್ಕೊಡ್ರಿ, ಆಮೇಲೆ ಬೇಕಾದ್ರೆ ಜಡ್ಜ್ ಮಾಡಿ. ಇವಾಗಲೂ ಹೋಗ್ಬಿಟ್ಟು ಅದನ್ನ ಎಪಿಸೋಡ್ನ ತೆಗೆದು ನೋಡಿ. ಅದರಲ್ಲಿ ಧನುಷ್, ಕಾವ್ಯ, ಸ್ಪಂದನ ಇವ್ರು 3 ಜನ ಕನ್ವರ್ಷನ್ ನಡೀತಿರ್ಬೇಕಾದ್ರೆ ಏನು ಎಕ್ಸಾಕ್ಟ್ ಆಗಾಯ್ತು ಅಂತ ನೋಡಿ. ಅಲ್ಲಿ ಇದು ರಕ್ಷಿತ್ ಅವ್ರ ತಲೆನೋವೇ ಇರಲ್ಲ. ಅಲ್ಲಿ ಕಂಗ್ರಾಟ್ಸ್ ಹೇಳೋದ್ರ ಬಗ್ಗೆ ಮಾತುಗಳಿರುವಂಥದ್ದು. ಅಂದರೆ ಸೇವ್ ಆಗ್ತಾರೆ ಸ್ಪಂದನ ಅಲ್ವಾ, ಅದ್ರ ಬಗ್ಗೆ ನೋಡ ಅನ್ನೋ ರೀತಿ ಮಾತಾಡೋದು ಸ್ಪಂದನ. ಅದಕ್ಕೆ ಸ್ಮೈಲು, ಅದನ್ನ ಇವ್ರಿಗೆ ಸ್ಮೈಲ್ ಅಂತೆ. ಏನು ಹೇಳೋಣ, ಅದನ್ನ ನಾವು ನಿಜ ಅಂತ ಹೇಳಿ ನಾವು ಅದನ್ನ ವಿಡಿಯೋ ಮಾಡಿ ಅದನ್ನ ಹೇಟ್ ಮಾಡಿದ್ರೆ ನಾವು ಜೆನ್ಯೂನ್, ಇಲ್ಲ ನಾವು ಫೇಕ್. ಈ ಥರ ಪಾಯಿಂಟ್ಗಳು ಯಪ್ಪ ಕ್ರೇಜಿ. ಇರಲಿ, ಅದೆಲ್ಲ ಆಗುತ್ತೆ. ಇವಾಗ ಧ್ರುವಂತ್ ಅವ್ರು ಜಡ್ಜ್ ಮಾಡಿದ ರೀತಿ ಚೆನ್ನಾಗಿತ್ತು. ಏನಪ್ಪ ಅಂದರೆ ಇವಾಗ ಅಲ್ಲಿರುವಂಥ ಇವರಿದ್ದಾರೆ, ಅವ್ರಿಗೆ ಯಾರೋ ಅಲ್ಲಿ ಕಾವ್ಯ ಅವರೆಲ್ಲ ಥಿಂಕ್ ಮಾಡ್ತಿದ್ದಾರೆ, ಹೆಂಗೆ ಸಾಧ್ಯ, ಇಲ್ಲಿ ತುಂಬ ಜನ ಏನೂ ಮಾಡ್ತಾ ಇಲ್ಲ. ರಕ್ಷಿತಾ, ನಾನು ಇದೇ ಪಾಯಿಂಟ್ ಹೇಳಿದೆ, ರಕ್ಷಿತಾ ಹೇಗೆ ಹೋಗಕ್ಕೆ ಸಾಧ್ಯ, ಅವಳು ಎಲ್ಲರ ಜೊತೆ ಚೆನ್ನಾಗಿದ್ದಾಳೆ, ಆ್ಯಕ್ಟಿವಿಟೀಸ್ ಮಾಡ್ತಾಳೆ, ಸಖತ್ತಾಗಿ ಆಟ ಆಡ್ತಾಳೆ, ಇವಳು ಹೋಗಕ್ಕೆ ಇದೇ ಡೌಟ್ ಬರೋಂಥದ್ದು. ಇವರೇ ಹೋದ್ರೆ ನಮ್ಮ ಕತೆ ಏನು ಅನ್ನೋದು ಕೂಡ ಬರುತ್ತೆ. ಅದು ರೈಟ್ ಪಾಯಿಂಟ್ ಅಂತ ಅನಿಸ್ತು. ಬಟ್ ರಕ್ಷಿತ್ ಅವರು ಅದನ್ನು ರಾಂಗಾಗಿ ಜಡ್ಜ್ ಮಾಡೋದು ಅನಿಸ್ತು. ಬಿಕಾಸ್ ಅಲ್ಲಿ ಕಾವ್ಯರ ಬಗ್ಗೆ ಆಲ್ರೆಡಿ ತಲೆಯಲ್ಲಿ ಇರೋದ್ರಿಂದ ಅದು ಹಾಗೆ ಅನಿಸುತ್ತೆ. ಇದಾದಮೇಲೆ ಅಶ್ವಿನಿಗಳ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಎಮೋಷನಲ್ ಪರ್ಸನ್ ಅಶ್ವಿನಿ ಎಲ್ಲ ಅನ್ನೋ ರೀತಿ ಬರುತ್ತೆ ಇವ್ರ ಕಡೆಯಿಂದ. ಯಾರು ನಮ್ಮ ಯಾರು ಧ್ರುವಂತ್ ಕಡೆಯಿಂದ ಓಕೆನಾ. ಇದಾಗುತ್ತೆ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಮಾಲ್ಡ್ ಸಾಂಗು ಸಖತ್ತಾಗಿತ್ತು. ಎಂಟರ್ಟೈನ್ಮೆಂಟ್ಸ್ ಚೆನ್ನಾಗಿ ಸಿಕ್ತು ಅವತ್ತು ನೆನ್ನೆ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಕಾವ್ಯ ಕೂಡ ರೆಡಿ ಆಗ್ತಾರೆ, ಗಿಲ್ಲಿಯವರು ಅಲ್ಲೇ ಇರ್ತಾರೆ. ಅಲ್ಲಿ ನಮ್ಮ ಇವರಿದ್ದಾರೆ ನೋಡಿ ಚೈತ್ರ ಅವ್ರು ಚೈತ್ರ ಹೋಗ್ಬಿಟ್ಟು ಅಶ್ವಿನಿ ಹತ್ರ ಸಾರಿ ಎಲ್ಲ ಕೇಳ್ತಾರೆ. ಆ್ಯಂಡ್ ಒಳ್ಳೇದು, ತಪ್ಪಾಗಿದೆ, ತಪ್ಪು ಮಾಡಿದ ಮೇಲೆ ನೀವು ಹೋಗಿ ಸಾರಿ ಕೇಳ್ತಿದ್ದೀರಾ, ಜೆನ್ಯೂನ್ ಆಗಿದೆ ಅಂದರೆ ಪ್ರಾಬ್ಲಮ್ ಇಲ್ಲ. ಮನಸಾರೆ ಹೋಗಿ ಸಾರಿ ಕೇಳಿ ಅದನ್ನು ಸರಿ ಮಾಡ್ಕೊಂಡಿದ್ದು ಒಳ್ಳೇದಾಯಿತು. ಆ್ಯಂಡ್ ಅಶ್ವಿನಿ ಅವರು ಕೂಡ ತುಂಬ ಒಳ್ಳೆ ರೀತಿಯಿಂದ ಅದನ್ನು ಅಕ್ಸೆಪ್ಟ್ ಮಾಡಿದ್ದು ಕೂಡ ತುಂಬ ಚೆನ್ನಾಗಿತ್ತು. ಕೆಲವೊಂದು ಸಲ ಆಟ ಅಂತ ಬಂದಾಗ ಇದೆಲ್ಲ ಆಗುತ್ತೆ. ಅದೆಲ್ಲ ನಾವು ತುಂಬ ಹೇಟ್ ಮಾಡಬಾರ್ದು, ಅದೇ ಸತ್ಯ. ಬಿಡಬೇಕು.
ಅವರೇ ಸರಿ ಮಾಡ್ಕೊತಿರ್ಬೇಕಾದ್ರೆ ನಮ್ಗೆ ಯಾಕೆ ತೊಂದರೆ ಆಗ್ಬೇಕಲ್ವಾ? ಸೊ ಹಾಗಾಗಿ ಇದೆಲ್ಲ ಆಗುತ್ತೆ. ಇದೆಲ್ಲ ಒಳ್ಳೆ ಗುಡ್ ಅಂತ ಅನಿಸ್ತು. ಅದಾದ್ಮೇಲೆ ನಮ್ಮ ಸ್ಪಂದನ ಕೂಡ ಅಲ್ಲಿ ಬರ್ತಾರೆ. ಮತ್ತು ನಮ್ಮ ಗಿಲ್ಲಿ ಅವರು ಸ್ವಲ್ಪ ರೇಗಿಸೋದು ಚೈತ್ರನೆಲ್ಲ ನಡೆಯುತ್ತೆ. ಒಟ್ನಲ್ಲಿ ಗಿಲ್ಲಿ ಒಂದಾಕಂತೂ ಬಿಡಲ್ಲ ಅನ್ನೋದು ಗೊತ್ತಾಗ್ತದೆ. ಚೆನ್ನಾಗಿತ್ತು ಅದೆಲ್ಲ ತಮಾಷೆಯಾಗಿ. ಇದೆಲ್ಲ ಆಗುತ್ತೆ. ಇದೆಲ್ಲ ನಾವು ಮಾಡ್ತಾ ಇರ್ಬೇಕು. ಇದೆಲ್ಲ ಆದಮೇಲೆ ಸೀಕ್ರೆಟ್ ರೂಮಲ್ಲಿರುವಂಥ ನಮ್ಮ ಇವ್ರಿದ್ದಾರೆ ನೋಡಿ, ಧ್ರುವಂತ್ ಮತ್ತು ರಕ್ಷಿತಾ, ಇವರಿಬ್ರು ಕೂಡ ಒಂದು ಗೆಸ್ ಮಾಡೋಕ್ಕೆ ಇದು ಕೊಡ್ತಾರೆ. ಯಾರು ನಮ್ಮ ಬಿಗ್ ಬಾಸ್ ಅಲ್ಲಿ ಕೊಟ್ಟಾಗ ಒಂದು ಯಾರನ್ನ ಸೇವ್ ಮಾಡ್ತಾರೆ ರಾಶಿಕಾ ಶೆಟ್ಟಿ ಅವರು, ಮತ್ತು ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ಧ್ರುವಂತ್ ಹೇಳುವಂಥದ್ದು ಅಶ್ವಿನಿ ಸೇವ್ ಮಾಡ್ತಾರೆ ಅಂತ, ಅದಕ್ಕೆ ರಕ್ಷಿತಾ ಅವರು ಸೇಮ್ ಅಂತಾರೆ. ಅದಕ್ಕೊಂದಿಷ್ಟು ಕನ್ವರ್ಷನ್ ನಡೆಯುತ್ತೆ. ಅದಿರಲಿ. ಆಮೇಲೆ ನೀವು ಹೇಳಿ ಅಂತ ಹೇಳ್ತಾರೆ, ಬಟ್ ಆದರೆ ರಕ್ಷಿತಾ ಹೇಳಲ್ಲ. ನನಗೆ ಇದೊಂದು ಬೇಜಾರಾಯಿತು. ಈಗ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿ, ತುಂಬ ಕಡೆ ಅದಾಗಿದೆ, ತುಂಬ ಸಲ ಬೇರೆ ವಿಷಯದಲ್ಲೂ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ರಾಶಿಕಾ ಅವ್ರಿಗೂ ಕೂಡ ಒಂದು ಇದಾಯ್ತಲ್ಲ, ಅದ್ರೂ ಕೂಡ ಇದೆ ಸೇಮ್ ಪಾಯಿಂಟ್ ಹೇಳಿದ್ದೆ ನಾನು. ರಕ್ಷಿತ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಇವಾಗ ಮಾತಾಡ್ಬೇಕಾದ್ರೆ ಮಾತಾಡ್ತಾರಲ್ವಾ, ಆ್ಯಂಡ್ ನೀವೇ ಹೇಳಿ ಫಸ್ಟ್ ಅಂದ್ರೆ ಯಾಕೆ ಹೇಳಲ್ಲ ನಂಗೆ ಗೊತ್ತಾಗ್ತಿಲ್ಲ. ಇವಾಗ ಅವ್ರು ಹೇಳ್ತಾರೆ, ನೀವು ಹೇಳಿದ್ನ ನಾನು ಒಪ್ಕೊಳ್ಳಲ್ಲ, ನನಗೆ ಅನ್ಸ್ಬೇಕು, ನಾನು ಸರಿ ಅನ್ಸಿದ್ರೆ ಮಾತ್ರ ಒಪ್ಕೋತೀನಿ ಐತಿ. ಓಕೆಪ್ಪ, ಅವ್ರು ಬಿಟ್ಬಿಡಮ್ಮ, ನಿಮ್ಗೆ ಅನ್ಸಿದ್ರೆ ನೀವು ಹೇಳ್ರಪ್ಪ. ಅದನ್ನ ಹೇಳ್ಬೇಕಾದ್ರೆ ಇಲ್ಲ ನೀವು ಹೇಳಿ ಅಂತ ಅಂದಾಗ ತಪ್ಪಾಗುತ್ತೆ ಅಂತ ಅನ್ಸುತ್ತೆ. ಇದಾದ್ಮೇಲೆ ಗೆಸ್ ಮಾತ್ರ ಸಖತ್ತಾಗಿತ್ತು. ಸೇವ್ ಮಾತ್ರ ಅಶ್ವಿನಿ ಮಾಡ್ತಾರೆ, ಬಟ್ ಸ್ಪಂದನ ಸೇವ್ ಮಾಡ್ತಾರೆ ಅಂತ ಹೇಳ್ತಾರೆ ಮೊದಲು. ಅದನ್ನೇ ಗೆಸ್ ಕಟ್ಟಾಗಿ ಹೇಳಿದ್ರೆ ಸಖತ್ತಾಗಿರ್ತಿತ್ತು ಅಂತ ಅನಿಸ್ತು. ಆಲ್ಮೋಸ್ಟ್ ರೀಸನ್ ಕೂಡ ಕಟ್ಟಾಗಿ ಹೇಳ್ಬಿಟ್ಟಿದ್ರು. ಬಟ್ ಏನಪ್ಪ ಅಂದರೆ ಚೇಂಜ್ ಮಾಡ್ಕೊಬಿಡ್ತಾರೆ. ಚೇಂಜ್ ಮಾಡ್ಕೊಂಡ್ರೆ ಸಖತ್ತಾಗಿರ್ತಿತ್ತು. ಬಟ್ ಅವ್ರು ಡಿಸಿಷನ್ ಬಂದಾಗ ಧ್ರುವಂತ್ ಅವ್ರು ಸೇವ್ ಅಂತ ಬಂದಾಗ ಅಶ್ವಿನಿ ಮತ್ತೆ ನಾಮಿನೇಟ್ ಅಂತ ಬಂದಾಗ ರಜತ್ನ ಹೇಳ್ತಾರೆ. ರಕ್ಷಿತ್ ಅವರು ಅಶ್ವಿನಿ ಮತ್ತೆ ಸೇವ್ ಅಂತ ಬರುತ್ತೆ, ಗಿಲ್ಲಿನ ನಾಮಿನೇಟ್ ಅಂತ ಬರುತ್ತೆ. ಅದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರು ಮತ್ತೆ ನೀವು ಇಬ್ರು ಒಂದೇ ಹೇಳ್ಬೇಕು ಅಂತ ಹೇಳ್ತಾರೆ. ಅವಾಗ ಅಶ್ವಿನಿ ಅವರು ಮತ್ತೆ ಅಶ್ವಿನಿ ಇವರು ಅಂದಿದ್ದಲ್ಲ, ಅಶ್ವಿನಿ ಮತ್ತೆ ಇವರು ರಜತ್ ಹೆಸರನ್ನ ತಗೋತಾರೆ. ಬಟ್ ಇವ್ರು ರಾಶಿಕ್ ಅವ್ರು ತಗೊಳ್ಳೋಂಥದ್ದು ಯಾರಪ್ಪ ಅಂದರೆ, ಅಶ್ವಿನಿ ಅವರ ರಾಶಿಕ್ ಅವ್ರ ನೇಮ್ ತಗೊಳ್ಳೋದು, ಸೇವ್ ಮಾಡೋದಕ್ಕೆ ಅಶ್ವಿನಿ ಅವ್ರ ನೇಮ್ನ, ಮತ್ತೆ ನಾಮಿನೇಟ್ ಮಾಡೋದಕ್ಕೆ ಸ್ಪಂದನ ನೇಮ್ನ. ಎರಡು ರೀಸನ್ ಕೂಡ ನನಗೆ ಓಕೆ ಅಂತ ಅನಿಸ್ತು. ನಾಟ್ ಬ್ಯಾಡ್, ಗುಡ್ ಡಿಶ್ ಅಂತ ಕೂಡ ಅನಿಸ್ತು. ಓಕೆನಾ. ಬಟ್ ಇಲ್ಲಿ ಒಂದು ವಿಷಯ ಹೇಳ್ತಾರೆ, ಏನಪ್ಪ ಅಂದರೆ ರಕ್ಷಿತ್ ಅವರು, ಓಕೆನಾ, ನೀವು ಅಲ್ಲಿ ನೋಡಿಲ್ವಾ, ಅಲ್ಲಿ ವೀಕೆಸ್ಟ್ ಅಂತ ಬಂದಾಗ ಸ್ಪಂದನ ಮತ್ತು ಕಾವ್ಯ ಅಂತ ಹೇಳಿದ್ರು ಅನ್ನೋ ರೀತಿ ಮಾತಾಡ್ತಾರೆ. ಓಕೆನಾ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ರಾಶಿಕಾ ಶೆಟ್ಟಿ ಅವ್ರು ಹೇಳುವಂಥದ್ದು ಟಫ್ ಕಾಂಪಿಟೇಟರ್ ಅಂತ ಬಂದಾಗ ಅಶ್ವಿನಿ ಮತ್ತು ಇವರು ಕಾವ್ಯ ಮತ್ತು ಹುಡುಗಿರ ಅಂತ ಬಂದಾಗ ಮತ್ತು ಚೈತ್ರ ಇವರೆಲ್ಲ ನನಗೆ ಟಫ್ ಕಾಂಪಿಟೇಟರ್ ಅಂತ ಅನಿಸ್ತಾರೆ. ಇವರು ಯಾರು ಸ್ಪಂದನ ಆಗ ಅನ್ಸಲ್ಲ ಅನ್ನೋ ರೀತಿ ಅವ್ರು ಹೇಳಿದಂಥದ್ದು. ಬಟ್ ರಕ್ಷಿತ್ ಅದು ಹೆಂಗೆ ಕಾವ್ಯನೂ ಆ್ಯಡ್ ಮಾಡ್ಕೊಂಡ್ರು ನನಗೆ ಅರ್ಥ ಆಗಲಿಲ್ಲ. ಆ್ಯಂಡ್ ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ವೀಕ್ ಅಂತ ಹೇಳ್ತಾರೆ ಅನ್ನೋ ರೀತಿ ಮಾತಾಡಿದ್ರು. ಅದು ರಾಂಗ್ ಅಂತ ಅನ್ಸುತ್ತೆ. ಬಿಕಾಸ್ ಅಲ್ಲಿ ಸ್ಪಂದನ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿದಂಥದ್ದು ಅದನ್ನು ಅಕ್ಸೆಪ್ಟ್ ಮಾಡ್ಬೋದು ಅನ್ಕೋತೀನಿ. ಯಾಕಂದ್ರೆ ಅವರು ಇನ್ನೂ ಕೂಡ ಟಾಸ್ಕಲ್ಲಿ ಪ್ರೂವ್ ಮಾಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಇಂಡಿವಿಜುವಲ್ ಬಿಟ್ಟು ಹಾಕಿ ಟೀಮ್ ಕೂಡ ಅವರು ಟೀಮಲ್ಲಿ ಇದ್ಕೊಂಡು ಕೂಡ ಗೆಲ್ಲಕ್ಕಾಗ್ತಿಲ್ಲ. ಸೊ ಇದೆಲ್ಲ ನೋಡಿದಾಗ ಆಗ ಅನ್ಸೋದು ಸಹಜ. ಮತ್ತು ರಾಶಿಕ್ ಅವ್ರ ಪರ್ಸ್ಪೆಕ್ಟಿವ್ ಇಂದ ನೋಡಿದಾಗ ಅದು ಓಕೆ, ಅವ್ರ ಕಾಂಪಿಟೇಷನ್ ಬಂದಾಗ ಅದು ಆಗ ಅನ್ಸುತ್ತೆ, ಇರಲಿ ಅಂತ ಅನಿಸ್ತು. ಬಟ್ ಆದರೆ ಕಾವ್ಯವ್ರನ್ನ ಹೆಸರನ್ನ ತಗೊಂಡ್ರು ಅನ್ನೋ ರೀತಿ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ರೀತಿ ಧ್ರುವಂತ್ ಹೇಳಿರಲ್ಲ, ಅದು ತಪ್ಪು ಅಂತ ಅನಿಸ್ತು. ಅದು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅನ್ನೋ ರೀತಿ ಕೂಡ ಅನಿಸ್ಬಿಡುತ್ತೆ. ಬಟ್ ಮಾಡಿಲ್ಲ, ಬಟ್ ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಂತ ತಪ್ಪು ಅಂತ ಅನಿಸ್ತು. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಇವರು ರಿಟರ್ನ್ ಬರ್ಬೇಕಾದ್ರೆ ನಾನು ಅವ್ರಿಗೆ ಹೇಳ್ತೀನಿ, ಗಿಲ್ಲಿ ಅವ್ರಿಗೆ ಹೇಳ್ತೀನಿ, ಅದು ಇದೆಲ್ಲ ಬರುತ್ತೆ. ನೀವು ಹೇಗೆ ತಾನೇ ನಂಬೋದ್ರಿ ನಾನು ಹೋಗ್ತೀನಿ ಅಂತ ಅನ್ನೋ ರೀತಿ ಕ್ವಶನ್ ಮಾಡ್ತಾರೆ. ಓಕೆನಾ. ಬಟ್ ಇಲ್ಲಿ ನೀವು ಇದನ್ನೂ ಅರ್ಥ ಮಾಡ್ಕೋಬೇಕು, ಅಲ್ಲಿ ಕಾವ್ಯವ್ರು ಕೂಡ ಅದೇ ತಲೆ ಬರ್ತಾ ಇರೋದು, ಇವ್ರು ಹೆಂಗೆ ಹೋದ್ರು ಏನು ಕತೆ. ಬಟ್ ಅವ್ರನ್ನೂ ಯಾಕೆ ನೀವು ಥಿಂಕ್ ಮಾಡಲ್ಲ, ಓಕೆ ನಮ್ಮ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಾರೆ ಅಂತಾರವೆ, ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಬಟ್ ಏನಪ್ಪ ಅಂದರೆ ಆ ಕಾನ್ವರ್ಸೇಷನ್ ತುಂಬ ಫನ್ ಆಗಿತ್ತು, ಎಂಜಾಯ್ ಮಾಡಿದೆ. ಇದೆಲ್ಲ ಆದಮೇಲೆ ನಂಗೆ ಇನ್ನೊಂದು ವಿಷಯ ಇಷ್ಟ ಆಯಿತು, ರಕ್ಷಿತಾ ಆನೆಸ್ಟ್ ಆಗಿದ್ದಾರೆ. ಆ್ಯಂಡ್ ಜೊತೆಗೆ ತುಂಬ ಜೆನ್ಯೂನ್ ಆಗಿ ಆನ್ಸರ್ ಬಂತು. ಧ್ರುವಂತ್ ಕೇಳ್ತಾರಲ್ಲ, ಓವರ್ ಕಾನ್ಫಿಡೆನ್ಸ್ ಬೇಡ ಹಾಕಿಗೆ ಅಂತ ಹೇಳಿದಾಗ ಅದು ತುಂಬ ಸಿಂಪಲ್ ಆಗಿ ಹುಡುಗಿ ಹೇಳ್ತಾಳೆ, ಏನು ಗೊತ್ತಾ, ನನಗೇನು ಓವರ್ ಕಾನ್ಫಿಡೆನ್ಸ್ ಇಲ್ಲ, ಆದರೆ ನಾನು ಇಷ್ಟು ಬೇಗ ಹೋಗಲ್ಲ, ಆ್ಯಂಡ್ ನನಗಿಂತ ಮುಂಚೆ ತುಂಬ ಜನ ಹೋಗೋರಿದ್ದಾರೆ, ಅದನ್ನು ನಾನು ಕೂಡ ಹೋಗ್ತೀನಿ. ಅಂದರೆ ಪಕ್ಕ ಇವ್ರಿಗೆ ವಿನ್ನರ್ ಆಗ್ತೀನಿ ಅನ್ನೋದು ಗ್ಯಾರಂಟಿ ಇಲ್ಲ. ಅಂದರೆ ರಿಯಾಲಿಟಿನ ಅರ್ಥ ಮಾಡ್ಕೊಂಡೆ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಗಿಲ್ಲಿ ಅವ್ರಿಗೆ ಇರುವಂಥ ಕ್ರೇಜ್ ಅದೆಲ್ಲ ಸಪೋರ್ಟ್ ಗೊತ್ತಿರ್ಬೋದು ಅಂತ ಅನ್ಕೋತೀನಿ, ಅವ್ರು ಆಟ ಆಡ್ತಿರೋ ರೀತಿ. ಬಟ್ ಇಲ್ಲಿ ಏನಪ್ಪ ಅಂದರೆ ನಾನು ಒಂದಿನ ಹೋಗ್ತೀನಿ, ಬಟ್ ಅಲ್ಲಿವರೆಗೂ ಕೂಡ ನನಗೆ ಓವರ್ ಕಾನ್ಫಿಡೆನ್ಸ್ ಇದೆ ಅಂತ ಕೂಡ ಹೇಳ್ತಾರೆ. ಅದು ಸೂಪರ್. ಆ್ಯಂಡ್ ಅದು ಏನು ಮಾಡುತ್ತೆ ಅಂದರೆ ಯಾವುದೇ ರೀತಿ ತಲೆಗೆಡ್ಸ್ಕೊಳ್ದಂಗೆ ಅವ್ರ ಆಟದಲ್ಲಿ ಮುಂದುವರಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೂಪರ್ ರಕ್ಷಿತಾ ಅಂತೀನಿ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಹೇಳುವಂಥದ್ದು ಫಿಸಿಕಲ್ ಸ್ಟ್ರೆಂತ್ ತುಂಬ ಮುಖ್ಯ ಅಂತ ಹೇಳ್ತಾರೆ, ಒಂದು ಟಾಸ್ಕ್ನ ಕೊಟ್ಬಿಟ್ಟು. ಸೊ ಅದಕ್ಕೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಲ್ಲೂ ಕೂಡ ಒಂದಿಷ್ಟು ಡಿಸ್ಕಷನ್ ಆಗುತ್ತೆ. ಸೊ ಅವಾಗ ಒಂದೇನಪ್ಪ ಅಂದರೆ ನಮ್ಮ ಇವರು ಧ್ರುವಂತ್ ರಕ್ಷಿತ್ ಅವ್ರಿಗೆ ಮೊದಲು ಏನು ಎಗೇನ್ಸ್ಟ್ ಹೋಗಿರೋ ಅದು ಪರವಾಗಿ ಹೋಗಂಗೆ ಬರುತ್ತೆ. ಇದು ಗುಡ್ ಪೀಪಲ್ ಇರಬೇಕು, ಬ್ಯಾಡ್ ಪೀಪಲ್ ಹೋಗಬೇಕು ಅಂದರೆ ನಾನು ಹೇಳಿದ್ದು ರಕ್ಷಿತಾ ಇದೇನೆ ಅಂತ ಹೇಳೋ ರೀತಿ ಮಾತಾಡ್ತಾರೆ. ಅಂದರೆ ಏನು ಗೊತ್ತಾ, ವೀಕ್ ಕಂಟೆಸ್ಟೆಂಟ್ ಹೋಗಬೇಕಾಗುತ್ತೆ, ಆ್ಯಂಡ್ ಬ್ಯಾಡ್ ಕಂಟೆಸ್ಟೆಂಟ್ ವೀಕ್ ಕಂಟೆಸ್ಟೆಂಟ್ಗಿಂತ ಹೆಚ್ಚಾಗಿ ಒಳ್ಳೆ ಪೀಪಲ್ ಉಳ್ಕೋಬೇಕಾಗುತ್ತೆ, ಕೆಟ್ಟ ಪೀಪಲ್ ಹೋಗಬೇಕಾಗುತ್ತೆ. ಒಳ್ಳೇದು ಕೆಟ್ಟದಕ್ಕಿಂತ ಹೆಚ್ಚಾಗಿ ಸ್ಟ್ರಾಂಗ್ ಇರೋರು ಉಳ್ಕೋಬೇಕು, ಬ್ಯಾಡ್ ಅಂದರೆ ವೀಕ್ ಇರೋರು ಹೋಗಬೇಕು. ಇದು ಮೇನ್ ಪಾಯಿಂಟ್ ಆಗುತ್ತೆ. ಓಕೆನಾ. ಬಟ್ ಇದೇ ರೀತಿ ಕನ್ಸಿಡರ್ ಮಾಡಿ ಅನ್ನೋ ರೀತಿಯೇ ರಕ್ಷಿತ್ ಹೇಳಿದ್ದು. ಬಟ್ ಅವಾಗ ತಲೆಗೆ ಹೋಗಿಲ್ಲ. ಬಟ್ ಇದಾದ್ಮೇಲೆ ಶುರು ಆಗ್ಬಿಡುತ್ತೆ ತಿರ್ಗಾ ಕಚ್ಚಾಟಗಳು. ಅದರಲ್ಲೂ ಕೂಡ ಆ ಆ್ಯಕ್ಷನ್ನು, ಆ ರಿಯಾಕ್ಷನ್ನು, ಓವರ್ ರಿಯಾಕ್ಷನ್ಗಳು, ಒಬ್ಬಬ್ಬಬ್ಬ ಇಬ್ಬರು ಸರಿಯಾಗಿದ್ದಾರೆ. ಬಟ್ ಒಳ್ಳೆ ಮಜಾ ಕೊಡ್ತು. ಬಟ್ ಇವರಿಬ್ಬರು ಪರ್ಸ್ನಾಲಿಟಿ ಮತ್ತು ಆ ಕ್ಯಾರೆಕ್ಟರ್ ನೋಡಿದಾಗ ಏನು ಅನ್ಸುತ್ತೆ ಗೈಸ್, ಎಕ್ಸಾಕ್ಟಾಗಿ ನಿಮಗೆ ಇದ್ರ ಬಗ್ಗೆ ರಿವ್ಯೂ ಮಾಡಿದ್ದೀನಿ ನೋಡಿ. ಬಟ್ ನನಗೆ ಪರ್ಸನ್ ಅನಿಸಿದ್ದು ಇದೇನು ಹಿಂಗೆ ಆಡ್ತಾರಲ್ಲ ಯಬ್ಬ ಅನ್ನಿಸ್ತು. ಇರಲಿ, ಅದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಟಾಸ್ಕ್ನ ಕೊಡ್ತಾರೆ. ಈ ಟಾಸ್ಕ್ ಕೊಟ್ಟಾಗ ಒಂದೇನಪ್ಪ ಅಂದರೆ ಇಲ್ಲಿ ಕಂಪ್ಲೀಟ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ಫಸ್ಟ್ ಒಂದು ರೌಂಡಲ್ಲಿ ಬಂದಾಗ ಅಲ್ಲಿ ನಿಮ್ಗೆ ಟಾಸ್ಕ್ ರಿಪ್ಲೈ ಮಾಡಿ ಹೇಳಿದ್ದೆಲ್ಲ, ನನಗನ್ಸಿದ್ದೇನಪ್ಪ ಅಂದರೆ
ಒಂದು ಸ್ಪಂದನ ಇವರು ಯಾರು ರಜತ್ ಒಂದ್ ಕಡೆ ಅದನ್ನ ಇಟ್ಕೊಂಡಿರ್ತಾರಲ್ವಾ. ಸೊ ಅಟ್ಯಾಕ್ ಆಗಿ ಮಾಡಕ್ ಬರೋದು ಅಶ್ವಿನಿ ಗೌಡರು. ಸೊ ಆರಾಮಾಗಿ ಅಶ್ವಿನಿ ಗೌಡ ಅವ್ರನ್ನೇ ರಜತ್ ತಡಿತಾರೆ. ಓಕೆನಾ, ಯಾಕಂದ್ರೆ ಅಶ್ವಿನಿ ಗೌಡ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಈ ಕಡೆ ರಘುವಣ್ಣ ಮುಂದೆ ಯಾರು ಬರ್ತಿರೋದು? ಕಾವ್ಯ ಅವರು. ಸೀರಿಯಸ್ಲಿ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೇಕು, ಯಾಕಂದ್ರೆ ಅಲ್ಲಿ ಅಶ್ವಿನಿ ಗೌಡರು ಕಾವೇರಿ ಇದ್ದರೆ ತಳ್ಕೊಂಡು ಹೊಟ್ಟೋಗ್ಬಿಟ್ರು ಅನ್ಸುತ್ತೆ. ಹಾಗಾಗಿ ಅದೇನು ರಾಂಗ್ ಮೂವ್ ಅಂತ ಅಲ್ಲ, ಬಟ್ ಆದ್ರೆ ಎರಡು ಕಡೆ ಕೂಡ ರಿಸಲ್ಟ್ ಬರ್ದಿರೋಂಥ ಸಿಚುವೇಶನ್ ಅದು. ಜೊತೆಗೆ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ಲಿರುವಂಥ ವಿಷಯಗಳಿದೆಯಲ್ಲ. ಎಲ್ಲಿ ನಮ್ಮ ಇವರಿದ್ದಾರೆ ನೋಡಿ, ಏನಂತಾರೆ ಇವರು ರಘುವಣ್ಣ, ಅವರಿರೋ ಬಾಡಿಗೆ ಇವರು ಕಾವ್ಯ ಅವ್ರು ಏನೂ ಅಲ್ಲ ಅಂತ ಅನ್ಸಿತ್ತು. ಅದಾದ್ಮೇಲೆ ಎಲ್ಲವೂ ಕೂಡ ಟೈ ಆಗುತ್ತೆ. ಬಟ್ ಇಲ್ಲಿ ಟೈ ಕತೆ ಕೂಡ ಬರುತ್ತೆ. ಬಟ್ ಆಕ್ಚುಲಿ ಅನೌನ್ಸ್ ಮಾಡಿರ್ಲಿಲ್ಲ ಇವರು ರಾಶಿಕಾ ಶೆಟ್ಟಿ ಅವರು. ಆಕ್ಚುಲಿ ಹೇಳ್ತಾರೆ, ನಂಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಂಗೆ ಅದು ಜಾಸ್ತಿ ಕಾಣಿಸ್ತಿದೆ, ಕಡಿಮೆ ಇದೆ ಅನ್ನೋ ರೀತಿ ಅನ್ಕೊಂಡು ಹೋಗ್ತಾರೆ. ಒತ್ತಿ ಹೋಗಿ ನೋಡಿದ್ಮೇಲೆ ಓಕೆ ಅದು ಎರಡು ಸೇಮ್ ಇದೆ ಅನ್ಕೊಬಿಟ್ಟು ಟೈ ಅಂತ ಹೇಳ್ತಾರೆ. ಅದು ಆಕ್ಚುಲಿ ಒಂದು ಒಳ್ಳೆ ಸ್ಟ್ರಾಟಜಿ ಕೂಡ ಮಾಡಿದ್ರೆ, ಒಂದು ಒಳ್ಳೆ ಪ್ಲಾನ್ ಮಾಡುವಂತ ಅನಿಸ್ತು ನಂಗೂ ಕೂಡ. ಓಕೆ ಅದು ಇಷ್ಟಿಷ್ಟೆಲ್ಲ ಇತ್ತು ಕರೆಕ್ಟ್ ಅಂತ ಅನಿಸ್ತು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇದಕ್ಕೇನು ಜಗಳ ಕೂಡ ಶುರು ಆಗುತ್ತೆ. ಅಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ. ಬಟ್ ಏನಪ್ಪ, ರಜತ್ ಅವರು ಟೈಮ್ ಮಾಡಿದೆ ಹಾಗೆ ಅನ್ನೋದು ಬರುತ್ತೆ. ಅದೆಲ್ಲ ಕಥೆಗಳು ನಡೀತು. ಇದೆಲ್ಲ ಆದ್ಮೇಲೆ ಇನ್ನೂ ಇಬ್ಬರನ್ನ ನೇಮ್ನ ಆ್ಯಡ್ ಮಾಡ್ಬೇಕು ಅಂತ ಇವ್ರು ಹೇಳ್ತಾರೆ, ಯಾರು ಬಿಗ್ ಬಾಸ್ ಅವರು. ಸೊ ಅವಾಗ ಧನುಷ್ ಮತ್ತೆ ಮಾಡುವಣ ಹೆಸರನ್ನ ತಗೋತಾರೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಬರಬಹುದು. ಇವಾಗ ಕಾವ್ಯಗೆ ಸೂರಜ್ ಬೇಡ ಅಂತ ಹೇಳ್ತಾರೆ, ಯಾರು ರಕ್ಷಿತಾ. ಯಾಕಂದ್ರೆ ಸೂರಜ್ ಸ್ಟ್ರಾಂಗ್ ಇರ್ಬೋದು ಅಂತಾನೂ ಇರ್ಬೋದು, ಅಥವಾ ವೀಕ್ ಅಲ್ಲ ಅಂತ ಕೂಡ ಇರ್ಬೋದು. ಬಟ್ ಮಾಡುವಣ್ಣನ ಹೆಂಗ್ ಕೊಟ್ರು ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಅಲ್ಲಿ ಒಂದು ಇನ್ನೊಂದು ಪಾಯಿಂಟ್ ಬರ್ತದೆ, ತುಂಬಾ ಜನ ಅನ್ಸ್ಬೋದು. ಬಟ್ ಅಲ್ಲಿ ಒಂದೇನಂದ್ರೆ ಧನುಷ್ಕಿಂತ ಸ್ವಲ್ಪ ವೀಕ್ ಅಂತ ಹೇಳೋ ರೀತಿ ಪಾಯಿಂಟ್ ಇಟ್ಕೊಂಡು ಹೇಳ್ತಾರೆ. ಬಟ್ ನಾನು ಹೇಳೋದು, ನಿಮ್ಗೆ ವೀಕ್ ಅಂತ ಬೇರೆಯವ್ರು ಯಾರು ಅನಿಸ್ತಿಲ್ವಾ? ಮಾಡುವಣ್ಣನ ಎಲ್ಲ ಒಂದ್ ಕಡೆ ಸ್ಟ್ರಾಂಗ್ ಅಂತ ನೀವೇ ಬೇರೆ ಟೀಮ್ ಹಾಕಿರ್ತೀರಾ. ಬಟ್ ಇಲ್ಲಿ ಈ ತರ ಮಾಡಿದಾಗ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಇಲ್ವಾ? ಸೊ ರಕ್ಷಿತಾ ಇದ್ರ ಕಡೆಗೆ ತುಂಬಾ ಗಮನ ಕೊಡಬೇಕಾಗುತ್ತೆ. ನಂಗೆ ಅರ್ಥ ಆಗ್ತಿದೆ ಒಂದಿಷ್ಟು ಡಿಫೆನ್ಸ್ ಅಂತ ಹೇಳಿ ಮಾಡಿದಂಥದ್ದು. ಬಟ್ ಇವ್ರಿಗಿಂತ ಕೂಡ ವೀಕ್ ಇರೋಂಥವ್ರು ಇದ್ದಾರೆ ಅಲ್ವಾ, ಅವ್ರನ್ನೇ ಕಳಿಸ್ಬೋದಾಗಿತ್ತಲ್ವಾ ಅಂತ ಕೂಡ ಪಾಯಿಂಟ್ ಬರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಇದೆಲ್ಲ ಆದಮೇಲೆ ಅದೊಂದು ಪಾಯಿಂಟ್ ಹೇಳ್ತಾರೆ, ಅವ್ರಿಗಿಂತ ಇವ್ರು ಸ್ವಲ್ಪ ವೀಕ್ ಅಂತ ಅನಿಸ್ತಾರೆ, ಆಮೇಲೆ ನಾನು ಬ್ಯಾಲೆನ್ಸ್ ಆಗಿ ಅಂತ ಹೇಳ್ತಾರೆ. ಅದು ಓಕೆ ಅಂತ ಅನಿಸ್ತು. ಇದೆಲ್ಲ ಆಗುತ್ತೆ. ಇದಾದ್ಮೇಲೆ ತಿರ್ಗಾ ಟಾಸ್ಕ್ ಬಂದಾಗ ಅಲ್ಲಿ ಇಬ್ಬರನ್ನ ಆ್ಯಡ್ ಮಾಡ್ತಾರಲ್ಲಪ್ಪ, ಧನುಷ್ ಅವ್ರು ಮತ್ತೆ ಮಾಡುವಣ್ಣನ, ಅವರಿಬ್ರು ತಪ್ಕೊಂಡು ನಿಂತ್ಕೋತಾರೆ. ಅಲ್ಲಿ ಮುಗಿದ ಕತೆ. ಇನ್ನು ಮಿಕ್ದವರು ಅದನ್ನ ನಡೆಯುವಂತೆ ಇದು ನಡೆಯುವಂತೆ, ಅದು ಮಾಡೋದಂತೆ ಇದು ಮಾಡೋದಂತೆ, ತಿರ್ಗಾ ಫಿಟ್ ಮಾಡೋದಂತೆ, ಇಟ್ಕೋಬಾರ್ದಂತೆ, ತೆಸಿಬಾರ್ದಂತೆ, ಈ ಥರ ಕತೆಗಳು. ಅಂದರೆ ಕಂಪ್ಲೀಟ್ಲಿ ಕನ್ಫ್ಯೂಷನ್. ಆ್ಯಂಡ್ ರಾಶಿಕ್ ಅವ್ರು ಬರ್ತಾರೆ, ತಿರ್ಗಾ ನೀವು ಮೊದಲನೇ ಏನು ತೆಗೆದಿರ್ತೀವಿ ಅದ್ರ ಮಾತ್ರ ತೆಗಿಯಂಗಿಲ್ಲ, ಹಾಕಂಗಿಲ್ಲ, ಅದು ಮಾತ್ರ ನೀರು ಹೋಗ್ತಿರ್ಬೇಕು, ಅದು ಕೈ ಇಡಬೇಕಾಗುತ್ತೆ, ಇದನ್ನೆಲ್ಲ ಹೇಳ್ತಾರೆ. ಸೊ ಇಲ್ಲಿ ಟೋಟಲಿ ಕನ್ಫ್ಯೂಷನಲ್ಲೇ ಆಟ ಮುಳುಗೋಯ್ತು ಅಂತ ಅನಿಸ್ತು. ಆ್ಯಂಡ್ ಎಲ್ಲ ಸ್ಪರ್ಧಿಗಳು ಕೂಡ ಕನ್ಫ್ಯೂಷನ್ ಆಯಿತು. ಎಲ್ಲದಕ್ಕೆ ಹೆಚ್ಚಾಗಿ ಉಸ್ತುವಾರಿನೇ ಕನ್ಫ್ಯೂಷನ್ ಮುಳುಗೋದ್ರು. ಪಾಪ ನನಗವ್ರಿಗೆ ತಪ್ಪು ಅಂತ ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಅದು ತುಂಬ ಕಷ್ಟ ಆಯಿತು. ಯಾವ್ದು ಎಲ್ಲನೂ ಕೂಡ ನಮಗೆ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲ, ಬುಕ್ ರೂಲಲ್ಲಿ ಬರ್ದಿರಲ್ಲ ಅನ್ಕೋತೀನಿ. ತೆಗಿಬೇಕು ಯಪ್ಪ ಮೊಬೈಲ್ ಬಿಡ್ತು, ಯಾವ್ದನ್ನ ತೆಗಿಬೇಕು ಯಾವ್ದನ್ನ ತೆಗಿಬಾರ್ದು, ಏನು ಕತೆ, ಇದೆಲ್ಲ ಎಕ್ಸಾಕ್ಟಾಗಿ ಬರ್ದಿರ್ಕಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಒಂದಿಷ್ಟು ಕನ್ಫ್ಯೂಷನ್ ಒಂದು ಕ್ರಿಯೇಟ್ ಆಗಿರುತ್ತೆ. ಬಟ್ ನನಗನ್ಸಿದ್ದೇನೆಂದರೆ ಅದನ್ನು ಫಸ್ಟೇ ಕ್ಲಿಯರ್ ಮಾಡ್ಕೊಬಿಟ್ಟಿದ್ರೆ ತುಂಬ ಒಳ್ಳೇದು ಅಂತ ಅನಿಸ್ತಿತ್ತು. ಬಟ್ ಅದನ್ನು ಮಾಡ್ಕೊಳ್ಳಿಲ್ಲ ಅಂತ ನನ್ನ ಅಭಿಪ್ರಾಯ. ಮಾಡಿಕೊಂಡ್ರೆ ಚೆನ್ನಾಗಿರ್ತಿತ್ತು. ಇವತ್ತು ಮಾಡಿಕೊಂಡು ಆಟ ಆಗಿದೆ, ಅದರಿಂದ ರದ್ದು ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ. ವೆಯ್ಟ್ ಮಾಡಿ ನೋಡೋಣ. ಬಟ್ ಕಂಪ್ಲೀಟ್ಲಿ ಅದು ಎಲ್ಲರೂ ಒಂದು ಫಾಲ್ಟ್ ಕೂಡ ಇತ್ತು, ಅರ್ಥ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಉಸ್ತುವಾರಿನೂ ಅರ್ಥ ಮಾಡ್ಕೊಂಡಿಲ್ಲ, ಅಲ್ಲಿ ಓದಿರೋರು ಅರ್ಥ ಮಾಡ್ಕೊಂಡಿಲ್ಲ, ಟಾಸ್ಕ್ ಆಡೋರು ಅರ್ಥ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಆಟ ಎಡವಟ್ಟಾಗಿದೆ. ಇರಲಿ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನೋಡೋಣ ಯಾವ ರೀತಿ ಹೋಗುತ್ತೆ ಏನು ಕತೆ ಅಂತ. ಸೊ ಇದಿಷ್ಟೊಂದು ನೆನ್ನೆ ಎಪಿಸೋಡ್ ರಿವ್ಯೂ ಆಗಿತ್ತು. ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.